ಗುಡ್ ಮಾರ್ನಿಂಗ್, ಶುಭೋದಯ, ಹ್ಯಾಪಿ ಮಾರ್ನಿಂಗ್. ಸರ್ ಗುಡ್ ಮಾರ್ನಿಂಗ್. ಗುಡ್. ಇವತ್ತು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಜ್ಞಾನನ ಪಡಿತೀವಿ ನಾವು. ಇದು ತುಂಬಾನೇ ಸಾಧಕರೆಲ್ಲ ಪದೇ 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 ಮಾಡಿ ಅತಿ ಬೇಗ ಅವ್ರು ಅನ್ಕೊಂಡಿದ್ದನ್ನೆಲ್ಲ ಸಾಧಿಸಕ್ಕೆ ಅಥವಾ ಯಶಸ್ಸು ಸಾಧಿಸಕ್ಕೆ ಸಾಧ್ಯ ಆಗಿರುವಂಥದ್ದು. ಓಕೆ, ಸೊ ನಿನ್ನೆ ಏನು ವಿಜುವಲೈಸೇಷನ್ ಮಾಡಿದ್ವಿ, ಮೊನ್ನೆ ಏನ್ ದೃಶ್ಯೀಕರಣ, ನಿನ್ನೆ ವಿಜುವಲೈಸೇಷನ್, ಮೊನ್ನೆ ನಾವು ಅಫರ್ಮೇಶನ್ ಅಂದ್ರೆ ಸಕಾರಾತ್ಮಕ ದೃಢೀಕರಣ ಮಾಡಿದ್ವಿ. ನಿನ್ನೆ ಏನ್ ಮಾಡಿದ್ವಿ? ವಿಜುವಲೈಸೇಷನ್ ಅಥವಾ ದೃಶ್ಯೀಕರಣ ಮಾಡಿದ್ವಿ. ಇದು ನಿಮ್ಮನ್ನ ಇನ್ನೂ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತದ್ದು, ಮತ್ತೆ ಗುರಿನ ಮುಟ್ಟೋಕೆ ಹತ್ರ ತೆಗೆದುಕೊಂಡು ಹೋಗುವಂತಹ ಒಂದು ಟೆಕ್ನಿಕ್ ಆಗಿರುತ್ತೆ. ಓಕೆ, ಆರ್ ಯು ಇಂಟ್ರೆಸ್ಟೆಡ್, ಎಕ್ಸೈಟೆಡ್ ಟು ಲರ್ನ್ ಅಬೌಟ್ ದಿಸ್ ಟೆಕ್ನಿಕ್? ಯಾ ಸರ್. ವೆರಿ ಗುಡ್. ಅದಕ್ಕೆ ಮುಂಚೆ ಮೊದಲು ನಮ್ಮ ರಿಚುವಲ್ಸ್ ಮಾಡೋಣ. ಓಕೆ, ಈಗ 3 ಸೆಟ್ಟು ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತಿದ್ವಿ. ರೆಡಿ, ಸ್ಟಡಿ, 1 2 3 ಗೋ. ಒಂದ್ ಸೆಟ್. ಎರಡನೇದು. ಎರಡನೇ ಸೆಟ್. ಮೂರನೇದು. ಸೆಟ್ ಆಯ್ತು. ಎಕ್ಸಲೆಂಟ್, ವಂಡರ್ಫುಲ್. ಬಿಡ. ನೆಕ್ಸ್ಟ್ ನಮ್ಮ ಸಿಗ್ನೇಚರ್ ಸ್ಟೆಪ್ ಅಪರಿಮಿತ. ಅದು ನಮ್ಮನ್ನ ನಾವು ಹೆಚ್ಚು ಕಾನ್ಫಿಡೆಂಟ್ ಆಗಿ ಇಟ್ಕೋಬೇಕು. ನಮ್ಮ ಬಗ್ಗೆ ನಮ್ದು ಸೆಲ್ಫ್ ಇಮೇಜ್ ನ ಡಿಫ್ರೆಂಟ್ ಆಗಿ ಅನ್ಕೋಬೇಕು ಅಂದ್ರೆ ಯು ಶುಡ್ ಫೀಲ್ ಪ್ರೌಡ್ ಅಬೌಟ್ ಅವರ್ ಸೆಲ್ಫ್. ಅದನ್ನ ಹೆಚ್ಚು ಮಾಡುವಂತಹ ಸಿಗ್ನೇಚರ್ ಸ್ಟೆಪ್. ಪ್ರೆಷರ್ ಜೊತೆಗೆ 1 2 3 ಅಪರಿಮಿತ. ಓಕೆ, 1 2 3 ಗೋ. ನಾನು ಅಪರಿಮಿತ. ನಾನು ಅಪರಿಮಿತ. ನಾನು ಅಪರಿಮಿತ. ಎಸ್, ನಾವೆಲ್ಲ ಅಪರಿಮಿತರು. ನಾವೆಲ್ಲ ಜೀವನದಲ್ಲಿ ನಮ್ಗೆ ಬೇಕಾಗಿರುವಂತಹ ಎಲ್ಲವನ್ನ ಸಾಧಿಸಕ್ ಹೋಗ್ತಾ ಇದ್ದೀವಿ. ಹಾಗಾಗಿ ಒಂದು ದಾರಿನಲ್ಲಿದ್ದೀವಿ, ಈ ಪಥದಲ್ಲಿದ್ದೀವಿ. ಮತ್ತೆ ಸಾಮಾನ್ಯ ಜನರು ಏನ್ ಆಗ್ತಾ ಇಲ್ವೋ ಅದನ್ನ ನಾವು ಮಾಡಕ್ ಕೊಟ್ಟಿದ್ದೀವಿ. ಹಾಗಾಗಿ ಸಾಮಾನ್ಯ ಜನರಿಗೆ ಏನ್ ಸಿಗಲ್ವೋ ಅದು ನಮ್ಗೆ ಸಿಗ್ತಾ ಹೋಗುತ್ತೆ. ಕಂಗ್ರಾಚುಲೇಷನ್ಸ್, ಯು ಆರ್ ದ ರೈಟ್ ಪಾತ್ ಅಂಡ್ ರೈಟ್ ಡೈರೆಕ್ಷನ್. ಓಕೆ, ಕ್ವಿಕ್ ಆಗಿ ಈಗ ಶುರು ಮಾಡೋಣ. ಇವತ್ತಿನ ಜ್ಞಾನ ತುಂಬಾ ಮುಖ್ಯವಾಗಿರುವಂಥದ್ದು ಮತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ಕೂಡ. ಎಂಜಾಯ್ ಮಾಡ್ತೀರಾ ನೀವೆಲ್ಲ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್. ಯಾ, ಕಾಣಿಸ್ತಾ ಇದೆಯಾ ನನ್ನ ಸ್ಕ್ರೀನು? ಕಾಣಿಸ್ತಾ ಇದೆಯಲ್ಲ? ಸೊ ಗೋಲ್ ಸೆಟ್ ಮಾಡಿದ ನಂತರ ನಾವು ಪಾಸಿಟಿವ್ ಅಫರ್ಮೇಶನ್ಸ್ ನ ಮಾಡಿದ್ವಿ. ಯಾಕಂದ್ರೆ ನಮ್ಮ ನೆಗೆಟಿವ್ ಬಿಲೀಫ್ಸ್ ನ ಅಥವಾ ಲಿಮಿಟಿಂಗ್ ಬಿಲೀಫ್ಸ್ ನ ಎಂಪವರ್ಡ್ ಬಿಲೀಫ್ಸ್ ಅಥವಾ ಶಕ್ತಿಯುತವಾದಂತಹ ನಂಬಿಕೆಗಳನ್ನ ಆಗಿ ಮಾಡೋದಕ್ಕೆ ಆ ಎಕ್ಸರ್ಸೈಸ್ ಮಾಡಿದ್ವಿ. ಅದಾದ ನಂತರ ಹೇಗ್ ಮಾಡಿದ್ವಿ? ಅಫರ್ಮೇಶನ್ಸ್ ಗಳ ಮೂಲಕ ಮಾಡಿದ್ವಿ. ನಾನು ಏನಿಲ್ವೋ ನಾನು ಹೌದು ಇದ್ದೀನಿ ಅಂತ ಅನ್ಕೊಂಡು ಅದನ್ನ ಅನ್ಕೊಳ್ಳೋ ತರ, ಪದೇ ಪದೇ ಅಫರ್ ಮಾಡೋ ತರ, ಸಕಾರಾತ್ಮಕ ದೃಢೀಕರಣಗಳು ಮಾಡೋ ತರ ನಮ್ಮ ಸುಪ್ತ ಮನಸ್ಸಿಗೆ ಸೂಚನೆಗಳನ್ನ ನಾವು ಕೊಡಕ್ ಶುರು ಮಾಡಿದೀವಿ. ಅದಾದ ನಂತರ ಇನ್ನು ನೆಕ್ಸ್ಟ್ ಲೆವೆಲ್ ಪಾಸಿಟಿವ್ ಆಗಿ ಇರಬೇಕು, ಅಥವಾ ಈಗ ಆ ಗೋಲ್ನ ಅಚೀವ್ ಮಾಡಕ್ ನಾನು ಹೇಗಿರ್ಬೇಕು ಹಾಗಿರ್ಬೇಕು ಅಂತ ಏನು ಸೂಚನೆಗಳು ಕೊಡ್ತಾ ಇದೀವಿ ಸುಪ್ತ ಮನಸ್ಸಿಗೆ, ಅದು ವೈರಿಂಗ್ ಆಗಕ್ಕೆ ನಿಧಾನವಾಗಿ ಶುರು ಮಾಡುತ್ತೆ. ಅದ್ರ ಜೊತೆಗೆ ಅದಕ್ಕೆ ಬಲ ನೀಡೋ ತರ ದೃಶ್ಯೀಕರಣ, ವಿಜುವಲೈಸೇಷನ್ ಮಾಡಿದ್ವಿ. ಅದರಲ್ಲಂತೂ ನಾನು ಏನಾಗಿದ್ದೀನಿ ಆಲ್ರೆಡಿ ಅದ್ರ ಬಗ್ಗೆ ವಿಜುವಲೈಸ್ ಮಾಡ್ಕೊಂಡು, ಕಲ್ಪಿಸ್ಕೊಂಡು
ಅದನ್ನು ಫೀಲ್ ಮಾಡ್ಕೊಂಡಾಗ ಸುಪ್ತ ಮನಸ್ಸು ಬಹು ಬೇಗ ಅದನ್ನ ನಂಬುತ್ತೆ, ಬೇಗ ರೀವೈರ್ ಆಗುತ್ತೆ. ಅದೇ ರೀತಿ ನಮ್ಮನ್ನ ಬದಲಾವಣೆ ಮಾಡುತ್ತೆ. ಯಾವುದ್ರ ಮೂಲಕ? ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ನ ಆಕ್ಟಿವೇಟ್ ಮಾಡಿ, ಅನ್ವಾಂಟೆಡ್ ವಿಷಯಗಳನ್ನ ಫಿಲ್ಟರ್ ಮಾಡಿ, ಕೇವಲ ನಮಗೆ ಏನ್ ಬೇಕೋ ಅದ್ರ ಕಡೆ ಗಮನ ತರಿಸೋದ್ರಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತೆ. ಸೊ ನೀವೆಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದೀರ ಅಂತ ನಂಬ್ಕೊಂಡಿದೀನಿ. ಮಾಡ್ತಾ ಇದ್ದೀರಾ? ಜ್ಞಾನ ಅಳವಡಿಕೆ ಆಗ್ತಾ ಇದೆಯಾ ಅಥವಾ ಸಮಯ ಸಾಲ್ತಾ ಇಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದಿನ ಒಂದೊಂದು ಚಾಲೆಂಜ್ ಇದ್ರೆ ಅಳವಡಿಕೆ ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ಅದನ್ನೇ ನಾವು ಚಾಲೆಂಜ್ ಅಂತ ಕರೆಯೋದು ಅಲ್ವಾ? ಆಗ್ತಾ ಇದೆಯಾ? ಸ್ವಲ್ಪ ಆದ್ರೂ ಮಾಡ್ತಾ ಇದೀವಾ? ಮಾಡಿದ್ರೆ ಲಾಭ ಇದೆ. ಓಕೆ, ಯಾ. ನಂತರ ಇವತ್ತೊಂದು ಮುಖ್ಯವಾಗಿರೋದೇನು ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಓದಕ್ಕಾಗತ್ತಾ? ಸ್ವಲ್ಪ ದೊಡ್ಡದ್ ಮಾಡಲ್ಲ? ದೊಡ್ಡದು ಮಾಡಿ ಸರ್. ಓಕೆ, ಐ ಆಮ್ ಮೇಕಿಂಗ್ ಇಟ್ ಬಿಗರ್. ಹಾ, ಆಕ್ಟ್ ಆಸ್ ಇಫ್, ಹಾಗೆ ವರ್ತಿಸಿ ಅಂತ ನೋಡಿ. ಅದರ ನೆಕ್ಸ್ಟ್ ಸ್ಟೆಪ್ ಅಥವಾ ನೆಕ್ಸ್ಟ್ ಹಂತ ಅಂತಾನೆ ಹೇಳ್ಬೋದು. ಈಗ ಏನ್ ಪ್ರೋಸೆಸ್ ಮಾಡ್ತಾ ಇದೀವಿ ನಾವು ಅದ್ರದ್ದು ಏನಂಗಂದ್ರೆ, ಬಿಲೀವ್ ಅಂಡ್ ಆಕ್ಟ್ ಆಸ್ ಇಫ್ ಇಟ್ ಇಂಪಾಸಿಬಲ್ ಟು ಫೇಲ್ ಅಂತ ಚಾರ್ಲ್ಸ್ ಕೆ ಕ್ಯಾಟರಿಂಗ್ ಹೇಳ್ತಾರೆ. ಅವ್ರ ದೊಡ್ಡ ಇನ್ವೆಂಟರ್. ಏನು ಹಂಗಂದ್ರೆ ಅರ್ಥ, ನಂಬಿ ನೀವೇನು ಆಗ್ಬೇಕು ಅಂತಿದ್ದೀರೋ, ಏನು ಮಾಡಬೇಕು ಅಂತಿದ್ದೀರೋ, ಏನು ಸಾಧಿಸ್ಬೇಕು ಅಂತಿದ್ದೀರೋ ನಿಮ್ಮ ಜೀವನದಲ್ಲಿ, ಅದು ಯಾವುದೇ ರಂಗ ಇರಬಹುದು, ಹಣಕಾಸು ಅಥವಾ ಆರ್ಥಿಕ ಇರಬಹುದು, ಸಂಬಂಧಗಳಿರಬಹುದು, ಆರೋಗ್ಯ ಇರಬಹುದು, ಅಂದ್ರೆ ಮಾನಸಿಕ ದೈಹಿಕ ಇರಬಹುದು, ವೃತ್ತಿ ವ್ಯಾಪಾರ ಇರಬಹುದು, ಅಥವಾ ಕೊಡುಗೆ ದಾನ. ಕೆಲವರು ಅದು ಕೂಡ ಇಟ್ಕೊಂಡಿರ್ತಾರೆ ಗುರಿಯಾಗಿ, ದಾನ ಮಾಡಬೇಕು, ಅಥವಾ ಒಂದು ಅನಾಥಾಶ್ರಮನ ನಾನು ಕಟ್ಟಬೇಕು, 1,000 ಜನ ಅನಾಥ ಮಕ್ಕಳಿಗೆ, ನಿರ್ಗತಿಕರಿಗೆ, ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಸ್ಯಾಂಪಲ್. ಅದನ್ನ ಮಾಡೋಕ್ ನನಗೆ ಸಾಧ್ಯ ಇದೆ ಅಂತ ನಂಬಬೇಕು. ಆಗಲ್ಲ, ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳೋದು ಸಹಜ ನಮ್ಮ ಮನಸ್ಸು. ಯಾಕಂದ್ರೆ ಒಂದು ಅನಾಥಾಶ್ರಮ ಮಾಡಬೇಕು ಅಂದ್ರೆ ನನಗೆ ಹೆಚ್ಚು ದುಡ್ಡು ಬೇಕಾಗುತ್ತೆ, ಲಕ್ಷಾಂತರ ದುಡ್ಡು ಬೇಕು, ಈಗಂತೂ ಕೋಟ್ಯಾಂತರ ಬೇಕಾಗತ್ತೆ. ಒಂದು ಒಳ್ಳೆ ಮನೆ ಕಟ್ಟಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ಕೋಟ್ಯಾಂತರ ದುಡ್ಡು ಬೇಕಾಗುತ್ತೆ. ಒಂದು ಒಳ್ಳೆ ವ್ಯಾಪಾರ ಮಾಡ್ಬೇಕು ಅಂದ್ರೆ ಅದಕ್ಕೂ ಬಂಡವಾಳ ಬೇಕಾಗುತ್ತೆ. ಕಾಂಪಿಟೇಟರ್ಸ್ ಇರ್ತಾರೆ, ಕಸ್ಟಮರ್ಸ್ ಬರಬೇಕು, ಒಂದು ಆಯಕಟ್ಟಿನ ಸ್ಥಳದಲ್ಲಿ ಇರಬೇಕು, ನಾನ್ ಮಾರ್ಕೆಟಲ್ಲಿ ಗೊತ್ತಿರಬೇಕು. ಈ ತರ ಚಾಲೆಂಜಸ್ ಇರುತ್ತೆ. ಸಂಬಂಧ ಅಂತ ಹೇಳಿದ್ರೆ ಗಂಡ ಹೆಂಡತಿರ ನಡುವೆ, ಅತ್ತೆ ಸೊಸೆ ನಡುವೆ, ಕೆಲವು ಕಡೆ ಅಂತೂ ಮಕ್ಕಳು ತಂದೆ ತಾಯಿ ನಡುವೆ ಸಂಬಂಧಗಳು ಅಷ್ಟು ಚೆನ್ನಾಗಿರೋದಿಲ್ಲ. ಆವಾಗ ಆಗತ್ತೆ, ನನ್ನನ್ನ ಎಲ್ಲಾರು ಇಷ್ಟಪಡ್ತಾರೆ, ಗೌರವಿಸ್ತಾರೆ, ಪ್ರೀತಿ ಮಾಡ್ತಾರೆ, ನಾನು ಬೇರೆಯವ್ರನ್ನ ಪ್ರೀತಿ ಮಾಡ್ತೀನಿ ಅಂತೇಳಿ ನಂಬಬೇಕು. ನನ್ನ ಕೈಲಿ ಆಗತ್ತೆ, ಅವರೆಷ್ಟೇ ಹೇಳಿಲಿ ಅಥವಾ ಅವರು ಎಷ್ಟೇ ಕೆಟ್ಟವ್ರಿರ್ಲಿ, ಅವರು ಬದಲಾಗ್ತಾರೆ, ನನ್ನಿಂದ ಬದಲಾಗ್ತಾರೆ ಅಂತ ಹೇಳಿ. ಅಂದ್ರೆ ನಾನು ಅವ್ರು ತಿದ್ದೋದಲ್ಲ, ನಾನು ಬದಲಾವಣೆ ಆಗೋದ್ರ ಮೂಲಕ ಅವರಿಗೆ ನಾನು ನನ್ನ ಪಾಸಿಟಿವ್ ವೈಬ್ಸ್ ನ ಕಳಿಸ್ತೀನಿ. ಸೊ ಹಾಗಾಗಿ ಅವರು ಕೂಡ ಹೀಲ್ ಆ ರೀತಿ. ಅದನ್ನ ನಾವು ಫಾರ್ಮೇಶನ್ಸ್ ಅಲ್ಲಿ ವಿಜುವಲೈಸೇಷನ್ ನಾವು ಮಾಡ್ತಿದ್ದೀವಿ. ಬಟ್ ಮೊದಲಿಗೆ ಇದನ್ನ ನಂಬಬೇಕು. ಯಾಕೆ ನಂಬಬೇಕು ಅಂತ ಹೇಳಿದ್ರೆ, ನಮ್ಮ ಸುಪ್ತ ಮನಸ್ಸು ಇವಾಗವರೆಗೂ ಏನ್ ಮಾಡ್ತಿದೆ, ನಿನ್ ಕೈಲಿ ಆಗಲ್ಲ, ನಿನ್ಗೆ ಅದ್ ಮಾಡಕ್ಕಾಗಲ್ಲ, ನಿನ್ಗೆ ಆ ಸಂಪನ್ಮೂಲಗಳಿಲ್ಲ, ರಿಸೋರ್ಸಸ್ ಇಲ್ಲ, ಆ ಜ್ಞಾನ ಇಲ್ಲ, ಆ ಗೈಡೆನ್ಸ್ ಇಲ್ಲ, ಹೆಚ್ಚಿನ ತಿಳುವಳಿಕೆ ಇಲ್ಲ, ಇಲ್ಲ ಇಲ್ಲ ಇಲ್ಲಗಳೇ, ನಿಂಗೆ ಆ ಕೆಪಾಸಿಟಿ ಇಲ್ಲನೇ ಇರುತ್ತೆ. ಅದಕ್ಕೆ ಈ ಪ್ರೋಸೆಸ್ಗಳು ರಿವೈರ್ ಮಾಡಬೇಕು. ಹೌದು, ಇದೆ 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 ಅಂತ ಹೇಳ್ತೀವಿ ನಾವು. ಇದೆ 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 ಅಂತ ಹೇಳಿದಾಗ ಸುಪ್ತ ಮನಸ್ಸು ಏನು ನೀವು ಆಗಿರ್ತೀರಾ, ಮಾಡಿರ್ತೀರಾ, ಆ ಸಂಪನ್ಮೂಲಗಳನ್ನ ಕೊಡಕ್ ಶುರು ಮಾಡುತ್ತೆ. ಈಗ ಮೊಟ್ಟ ಮೊದಲ ಒಂದು 20 ಲಕ್ಷ ಪ್ರಾಫಿಟ್ ಬಂದ್ರೆ ಕೊಟ್ರೆ ನಾವೇನ್ ಮಾಡ್ತೀವಿ? ಅದೇ ಕಾನ್ಫಿಡೆನ್ಸ್, ಅದೇ ಜ್ಞಾನ. ನೆಕ್ಸ್ಟ್ ಇದಕ್ಕೆ ಏನ್ ಮಾಡಿದ್ವಿ, ನೆಕ್ಸ್ಟ್ 50 ಲಕ್ಷಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು 20 ಲಕ್ಷ ಅಲ್ಲ, 2 ಲಕ್ಷನೇ ಬರ್ಲಿಲ್ಲ ಅಂದ್ರೆ ಸುಪ್ತ ಮನಸ್ಸು ನನಗೆ 50 ಲಕ್ಷಕ್ಕೆ ಹೆಂಗ್ ಸಂಪಾದನೆ ಮಾಡ್ಬೇಕು ಅಂತ ಐಡಿಯಾ ಕೊಡಲ್ಲ. ಕ್ಲಿಯರ್? ಹಾಗಾಗಿ ಇದನ್ನ ಆಗಿದೆ ಅಂತ ನಾವು ಸುಪ್ತ ಮನಸ್ಸನ್ನ ನಂಬಿಸ್ಬೇಕು. ಯಾಕಂತ ಹೇಳಿದ್ರೆ ಸುಪ್ತ ಮನಸ್ಸಿನ ಸಹಾಯನೇ ನಮಗೆ ಬೇಕಾಗಿರೋದು. ನಮ್ಮ ಹ್ಯಾಬಿಟ್ಸ್ ಎಲ್ಲ ಅದೇ ಫಾರ್ಮ್ ಮಾಡೋದು. ನಾವು ಸಕ್ಸಸ್ಫುಲ್ ಪರ್ಸನ್ ಆಗಿ ಬಿಹೇವ್ ಮಾಡಬೇಕು ಅಂದ್ರೆ ಅದೇ ರೀತಿ ನಮ್ಮ ಅಭ್ಯಾಸಗಳು
ಇರಬೇಕು. ಅದು ಅಭ್ಯಾಸಗಳಿರಬೇಕು ಅಂದ್ರೆ ಸುಪ್ತ ಮನಸ್ಸು ಅದನ್ನ ಅಲೋ ಮಾಡಬೇಕು, ಆ ರೀತಿ ಅಭ್ಯಾಸಗಳನ್ನ ರೂಪಿಸ್ಕೊಳ್ಬೇಕು. ಅದಕ್ಕೆ ನಾವು ಇದೆಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದ್ವಿ. ಕ್ಲಿಯರ್? ಓಕೆ, ವಿತ್ ದಾಟ್ ವಿಲ್ ಗೋ ಟು ನೆಕ್ಸ್ಟ್. ಸ್ಟಾರ್ಟ್ ಆಕ್ಟಿಂಗ್ ಆಸ್ ಇಫ್ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ಏನು, ಅಫರ್ಮೇಶನ್ ಆಯ್ತು, ವಿಜುವಲೈಸೇಷನ್ ಆಯ್ತು. ಇದು ತುಂಬಾನೇ ಮುಖ್ಯ. ಸ್ಟಾರ್ಟ್ ಆಕ್ಟಿಂಗ್ ಆಸ್ ಇಫ್ ನೀವು ಆಲ್ರೆಡಿ ಅದನ್ನ ಅಚೀವ್ ಮಾಡಿರೋ ತರ ಬಿಹೇವ್ ಮಾಡಿ. ಮೊನ್ನೆ ಏನ್ ಅನ್ಕೊಂಡ್ವಿ, ಆಗಿರೋ ತರ ಹೇಳಿ, ಬಾಯಲ್ಲಿ ಮನ್ಸಲ್ಲಿ ಅನ್ಕೊಳ್ಳಿ. ನಿನ್ನೇನ್ ಕಲ್ತ್ವಿ, ಆಗಿರೋ ತರ ಕಲ್ಪಿಸ್ಕೊಳ್ಳಿ, ಪಿಕ್ಚರೈಸ್ ಮಾಡ್ಕೊಳ್ಳಿ, ವಿಶ್ವಲೈಸ್ ಮಾಡ್ಕೊಳ್ಳಿ. ಅದರಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅದನ್ನ ಸಾಧಿಸಿದ ನಂತರ ಅನ್ನೋದನ್ನ ವಿವಿಡ್ ಮೆಂಟಲ್ ಪಿಕ್ಚರ್ ಆಗಿ ನೋಡ್ಕೊಳ್ಳಿ ಅಂತ. ಬಟ್ ಇವತ್ತೇನ್ ಮಾಡ್ತಿದ್ದೀವಿ, ಬಿಹೇವ್ ಮಾಡಿ, ನಡೆದುಕೊಳ್ಳಿ. ಇಸ್ ದಟ್ ಸೋ ಇಂಟ್ರೆಸ್ಟಿಂಗ್? ಇಂಟ್ರೆಸ್ಟಿಂಗ್ ಇದೆಯಲ್ವಾ? ಹೇಗೆ ಅಂತ ನಾವು ಇವತ್ತು ಕಲಿತೇವೆ. ಟ್ರೈ ಟು ಫ್ಲೈ as fast as thought. To be anywhere there is, you must first begin by knowing ಅಂತ ಹೇಳ್ತಾರೆ. That you have already arrived rich ಅಂತ ಹೇಳ್ತಾರೆ ರಿಚರ್ಡ್ ಆಥರ್. To fly as fast as thought. ನನ್ನ ಯೋಚನೆಯಷ್ಟೇ ಫಾಸ್ಟ್ ಆಗಿ ನೀವು ಹಾರು. ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಮನಸ್ಸಲ್ಲಿ. ಅದೊಂದು ನಮಗೆ ಕೊಟ್ಟಿರುವಂತಹ ಒಂದು ವರ ಅಂತ ಅನ್ಕೋಬಹುದು. ಇಲ್ಲಿಂದ ಕೂತ್ಕೊಂಡು ಅಮೆರಿಕಾಗಾದ್ರೂ ಹೋಗ್ಬೋದು, ಮಂಗಳ ಗ್ರಹಕ್ಕಾದ್ರೂ ಹೋಗ್ಬೋದು. ನಾನು ಸಕ್ಸಸ್ ಆಗಿದ್ದೀನಿ ಅಂತ ಬೇಕಾದ್ರೆ ಅದನ್ನ ಚಿತ್ರಿಸ್ಕೋಬಹುದು. ಬೇರೆಯವ್ರಿಗೆ ಒಂದು ಆ ಸುವರ್ಣಾವಕಾಶ ಅಥವಾ ಈ ಒಂದು ಅದ್ಭುತ ಶಕ್ತಿ ಇಲ್ಲ, ಮನುಷ್ಯನಿಗಿದೆ. ಈಗ ಇಲ್ಲೇ ಕೂತ್ಕೊಂಡು ಏನೇನ್ ಬೇಕಾದ್ರೆ ಕಲ್ಪಿಸ್ಕೋಬಹುದು ಯೋಚನೆ ಮಾಡ್ಕೊಂಡು. ಅಂದ್ರೆ ನಾನು ಹಾಳಾಗ್ತಿದ್ದೀನಿ ಅಂತಾನೂ ಕಲ್ಪಿಸ್ಕೊಬಹುದು, ಉದ್ಧಾರ ಆಗ್ತಿದ್ದೀನಿ ಅಂತಾನೂ ಕಲ್ಪಿಸ್ಕೋಬಹುದು. ನಾನು ಪದೇ ಪದೇ ನೋವು ಕೊಡ್ತಾ ಇದ್ದಾರೆ, ನಾನು ವಿಕ್ಟಿಮ್ ಅಂತಾನೂ ಅನ್ಕೊಂಡು ಕೂತ್ಕೊಂಡಿರ್ಬೋದು. ಇಲ್ಲ, ನಾನು ಫಿಯೋನಿಕ್ಸ್ ತರ ಬೂದಿಯಿಂದ ಎದ್ದೇಳ್ತೀನಿ, ಎಲ್ಲರಿಗೂ ನಾನೇನಂತ ತೋರಿಸ್ತೀನಿ. ಮತ್ತು ನಾನು ಮ್ಯಾಗ್ನೆಟ್ ತರ ಎಲ್ಲರನ್ನು ಅಯಸ್ಕಾಂತ ತರ ಅಟ್ರಾಕ್ಟ್ ಮಾಡ್ತೀನಿ. ಇವತ್ತರೆಗೂ ನನ್ನ ಜನ ಏನ್ ದ್ವೇಷ ಮಾಡ್ತಿದ್ರು, ಇಷ್ಟಪಡ್ತಾ ಇಲ್ಲ, ಅವರೆಲ್ಲ ನನ್ನ ಇಷ್ಟಪಟ್ಕೊಂಡು ಪ್ರೀತಿಸ್ಕೊಂಡು ನನ್ನ ಸುತ್ತಮುತ್ತನೇ ಅಯಸ್ಕಾಂತ ತರ ಅಟ್ರಾಕ್ಟ್ ಆಗ್ತಾ ಬರ್ತಾರೆ ಅಂತಾನೂ ಅನ್ಕೋಬಹುದು ಅಲ್ವಾ? ಅದಕ್ಕೆ ಕಾಸಿಲ್ಲ, ಕರಿಮಣಿ ಇಲ್ಲ, ಅದನ್ನು ಬಳಸ್ಕೋಬಹುದು. ಅದೇ ನಮ್ಮ ಆಯುಧ. ಈಗ ಯು ಮಸ್ಟ್ ಫಸ್ಟ್ ಬಿಗಿನ್ ಬೈ ನೋಯಿಂಗ್ ದಟ್ ಯು ಹ್ಯಾವ್ ಆಲ್ರೆಡಿ ಅರೈವ್ಡ್. ಹಾಗಾಗಿ ಫಸ್ಟ್ ಏನ್ ಮಾಡ್ಬೇಕು, ನಾವು ಶುರು ಮಾಡ್ಬೇಕು. ಏನ್ ಶುರು ಮಾಡ್ಬೇಕು? ನಾನು ಆಲ್ರೆಡಿ ಅದನ್ನ ಅಚೀವ್ ಮಾಡಿದೀನಿ, ಸಾಧಿಸಿದೀನಿ ಅಂತ ನಾವು ಅನ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಒಂದು ಗುರಿ ನನ್ನ ಕಚೇರಿಯಲ್ಲಿ ಒಂದು ಮ್ಯಾನೇಜರ್ ಆಗೋದು ಅಂತ ಇದ್ದರೆ, ಆಲ್ರೆಡಿ ಐ ಹ್ಯಾವ್ ಟು ಸ್ಟಾರ್ಟ್ ಫೀಲಿಂಗ್. ಅಲ್ಲ, ಫೀಲಿಂಗ್ ಅನ್ನೋದು ಅಫರ್ಮೇಶನ್ ಅಂಡ್ ವಿಜುವಲೈಸೇಷನ್. ನಾವು ಹ್ಯಾವ್ ಟು ಸ್ಟಾರ್ಟ್ ಆಕ್ಟಿಂಗ್. ಲಿಟ್ರಲಿ ನಡ್ಕೋಬೇಕು. ಹೇಗೆ? ಯು ಹ್ಯಾವ್ ಟು ವಾಚ್ ದಟ್ ಮ್ಯಾನೇಜರ್. ಯಾರು ನಿಮ್ಮ ರೋಲ್ ಮಾಡೆಲ್ ಮ್ಯಾನೇಜರ್? ಇಷ್ಟೇ ಅಲ್ದರ ಮ್ಯಾನೇಜರ್ ಅಲ್ಲ, ಯಾವ ಮ್ಯಾನೇಜರ್ ನೀವು ಆಗ್ಬೇಕು ಅಂತಿದ್ಯೋ ನಿಮ್ಮ ಕಲ್ಪನೆಯಲ್ಲಿ ಯಾವ ಒಂದು ಮ್ಯಾನೇಜರ್ ಅಂದ್ರೆ ಪರ್ಫೆಕ್ಟ್ ಮ್ಯಾನೇಜರ್ ಅನ್ನೋ ಚಿತ್ರಣ ಇದೆ, ಅವರನ್ನ ಚಿತ್ರಿಸ್ಕೊಂತೀವಲ್ವಾ, ಅವರು ಏನೇನ್ ಮಾಡ್ತಾರೆ, ಯಾವ ರೀತಿ ಆಫೀಸ್ ಬರ್ತಾರೆ, ಯಾವ ರೀತಿ ಟೈಮ್ ಮೇಂಟೈನ್ ಮಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಅವ್ರು ನಡ್ಕೊಂಡು ನನ್ನ ಹತ್ರ ಟೇಬಲ್ ಹತ್ರ ಬಂದ್ರೆ ಏನ್ ಮಾತಾಡ್ತಾರೆ, ಮೀಟಿಂಗ್ ಅಲ್ಲಿ ಏನ್ ಮಾತಾಡ್ತಾರೆ, ಜನಗಳಿಗೆ ಗೌರವ ಕೊಡ್ತಾರೆ, ಅವರ ಐಡಿಯಾಸ್ಗಳನ್ನ ಹೇಗೆ ಸ್ವೀಕರಿಸ್ತಾರೆ, ಹೇಗೆ ಮೋಟಿವೇಶನ್ ಕೊಡ್ತಾರೆ, ಜನರಿಗೆ ಎನ್ಕರೇಜ್ ಮಾಡ್ತಾರೆ, ನಮ್ಮಲ್ಲಿರೋ ಸಾಮರ್ಥ್ಯನ ಹೆಕ್ಕಿ ತೆಗಿಯಕ್ಕೆ ಸಹಾಯ ಮಾಡ್ತಾರೆ, ಅಥವಾ ನಮಗೂ ರೆಕಗ್ನಿಷನ್ಸ್ ನ ಕೊಡ್ತಾರೆ, ನಮ್ಮ ಬಗ್ಗೆ ಮೇಲಧಿಕಾರಿಗಳಿಗೆ ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿದಾಗ. ಮತ್ತೆ ನಾವು ತಪ್ಪು ಮಾಡಿದಾಗ ನಮ್ಮನ್ನು ಹೇಗೆ ಕವರ್ ಮಾಡ್ತಾರೆ ಅವರು. ನಮ್ಮ ಟೀಮ್ ಮೆಂಬರ್ಸ್ ನಮ್ಮನ್ನು ಬಿಟ್ಕೊಡ್ಬಾರ್ದು ಅನ್ನೋ ಅರ್ಥದಲ್ಲಿ ಆ ತಪ್ಪನ ನನ್ ಮೇಲೆ ಹಾಕೊತಾರೆ, ತನ್ ಮೇಲೆ ಆ ಬುಲೆಟ್ಗೆ ನನ್ನ ಚೆಸ್ಟ್ ನ ಕೊಡ್ತಾರೆ. ಮತ್ತೆ ಎಷ್ಟು ಜ್ಞಾನವನ್ನು ಹೊಂದಿರ್ತಾರೆ, ಕೆಲಸಗಳನ್ನ ಎಷ್ಟು ಸುಲಭವಾಗಿ ಸುಲಲಿತವಾಗಿ ಮಾಡ್ತಾರೆ, ಹೇಗೆ ಹೇಳ್ಕೊಡ್ತಾರೆ. ಈ ತರ ಆಲ್ರೆಡಿ ಒಬ್ಬ ವ್ಯಕ್ತಿ ಇದ್ರೆ ಅವ್ರನ್ನ ವಾಚ್ ಮಾಡ್ಬೋದು. ಇಲ್ಲ ನಮ್ಮ ಕಲ್ಪನೆಯಲ್ಲಿದ್ರೆ
ಅವನ ಬಗ್ಗೆ ಗೊತ್ತಿದ್ರೆ ಅದನ್ನ ನಾವು ಮಾಡಕ್ಕೆ ಶುರು ಮಾಡ್ಬೇಕು. ಯಾ ಕ್ಲಿಯರ್? ಯು ವಾಂಟ್ ಓಕೆ ಮಿ ಟು ಸರ್. ಗಿವ್ ಒನ್ ಮೋರ್ ಸರ್ ಎಕ್ಸಾಂಪಲ್? ಸರ್, ಒಂದ್ ನಿಮಿಷ. ಹ್ಮ್ ಇವಾಗ ನಾವು ಅವನ್ನ ಕಲ್ಪನೆ ಮಾಡ್ಕೋಬೇಕಂದ್ರೆ ಅವ್ರ ಸ್ಥಾನದಲ್ಲಿ ನಮ್ಮನ್ನ ನಾವು ನೋಡ್ಕೋಬೇಕು ಅಂತ ನಿಮ್ ಲೆಕ್ಕದಲ್ಲಿ. ಹೌದು, ಹಾ ನಾವೇ ಓಕೆ. ಮ್ಯಾನೇಜರ್. ಈಗ ನಾವೇ ಮ್ಯಾನೇಜರು. ನಾನು ಹೆಂಗ್ ಥಿಂಕ್ ಮಾಡ್ತೀನಿ, ನಾನು ಹೇಗ್ ಬಿಹೇವ್ ಮಾಡ್ತೀನಿ, ನಾನೇ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಅನ್ನೋದು ನಾನೇ ಆಗ್ಬಿಡ್ಬೇಕು ಖುದ್ದು. ಅಂದ್ರೆ ಒಳ್ಳೆ ಮ್ಯಾನೇಜರು ನಿಮ್ಮ ಒಂದು ರೋಲ್ ಮಾಡೆಲ್ ಮ್ಯಾನೇಜರ್ನ ಊಹಿಸ್ಕೋಬೇಕು. ಯಾರು ನಿಮ್ ಜೀವನದಲ್ಲಿ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ನಾವು ಯಾರ ಜೊತೆ ಆಗ್ಬೇಕು, ನಮ್ ಗುರಿ ಏನಿರುತ್ತೆ, ಒಳ್ಳೆ ಮ್ಯಾನೇಜರ್ ಆಗ್ಬೇಕಂತೀರಲ್ವಾ, ಆ ಒಳ್ಳೆ ಮ್ಯಾನೇಜರ್ ಏನೋ ಕಲ್ಪನೆ ನಿಮಗಿರುತ್ತೆ. ಅವ್ರ ರೀತಿ ಬಿಹೇವ್ ಮಾಡ್ಬೇಕು. ನಾವು ಕೆಲಸ ಹೇಳಕ್ ಮುಂಚೆನೆ ಕೆಲಸನ ಪ್ರಿಡಿಕ್ಟ್ ಮಾಡ್ಬೇಕು, ಪ್ರೊಆಕ್ಟಿವ್ ಆಗಿರ್ಬೇಕು. ಮುಂಚೆನೆ ಒಂದ್ ಹೆಜ್ಜೆ ಮುಂದೆ. ಮ್ಯಾನೇಜರ್ ಕೆಲಸ ನಮ್ ಕೈಲಿ ಮಾಡಿಸೋದು. ನಾನೇ ಮ್ಯಾನೇಜರ್ ಆದ್ರೆ ಬೇರೆಯವ್ರ ಜೊತೆ, ಬೇರೆಯವ್ರು ಕೂಡ ನನ್ನ ಕೆಲಸನ ಅಸೈನ್ ಮಾಡಿಸಿ, ಅವ್ರಿಗೂ ಹೇಳ್ಕೊಟ್ಟು, ಅವ್ರಿಗೂ ಕಲಿಸಿ, ಆ ಥರ ಗುಣಗಳು ಬರಕ್ ಶುರು ಆಗುತ್ತೆ. ನಾನು ಒಂದು ಮ್ಯಾನೇಜರ್ ಹತ್ರ ನಿಂತ್ಕೊಂಡು ಇದು ಹೇಳ್ಕೊಡಿ, ಇದು ಮಾಡಿ ಅಂತ ಹೇಳ್ಬೋದು ಕಲಿಯೋ ವಿಚಾರದಲ್ಲಿ. ಬಟ್ ನಾನೇ ಬೇರೆಯವ್ರಿಗೆ ಹೇಳ್ಕೊಡ್ತೀನಿ ಅನ್ನೋ ಫೀಲಿಂಗ್ ಬಂದ್ರೆ ಹೆಂಗಿರುತ್ತೆ? ಕ್ಲಿಯರ್? ಸರ್. ಯಾ. ಯು ವಾಂಟ್ ಮಿ ಟು ಗಿವ್ ಒನ್ ಮೋರ್ ಎಕ್ಸಾಂಪಲ್? ಸಂಬಂಧ ಅಂತ ಇಟ್ಕೊಂಡ್ರೆ, ಸಂಬಂಧದಲ್ಲಿ ಹೇಗೆ ಒಬ್ಬ ಅಂತಃಕರಣೆ ಇರುವಂತಹ, ಒಬ್ಬ ಅನುಕಂಪ ಇರುವಂತಹ, ಒಂದು ಪ್ರೀತಿ, ಪ್ರೇಮ, ವಾತ್ಸಲ್ಯ ಮೂರ್ತಿ ಹೇಗಿರ್ತಾರೆ? ಬೇರೆಯವ್ರನ್ನ ಕ್ಷಮಿಸೋದು ಹೇಗೆ? ಕ್ಷಮಿಸ್ತೀನಿ ನಾನೀಗ. ಅವ್ರು ಏನೇ ತಪ್ಪು ಮಾಡಿದ್ರು, ಅವ್ರಿಗೇನು ಅಜ್ಞಾನ, ಅವ್ರು ಮೂಢರು, ಅವ್ರಿಗೆ ಗೊತ್ತಿಲ್ಲ. ಈಗೊಂದು ಎಲ್ಲಾರು ಈ ಸೃಷ್ಟಿಕರ್ತನ ಇದರಿಂದನೇ ಸೃಷ್ಟಿಯಾಗಿರೋಂಥವ್ರು ಸಮಾನಾಗಿದೆ. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಪರ್ಪಸ್. ಒಂದು ಪರ್ಪಸ್ ಇದೆ ಈ ಜೀವನದಲ್ಲಿ, ಈ ಭೂಮಿ ಮೇಲೆ ಇರೋದಕ್ಕೆ. ಅದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ ಅಂತ ನಾನು ತಿಳ್ಕೊಂಡು ಅವ್ರನ್ನ ಕ್ಷಮಿಸಿ, ಅಥವಾ ನನಗೆ ನನ್ನ ಏನೋ ಅಹಂನ ಸ್ವಲ್ಪ ಕೆಳಗೆ ಇಟ್ಟು ಅವ್ರನ್ನ ಕ್ಷಮೆ ಕೇಳಿ ಹೇಗಿರ್ತೀನಿ, ಎಷ್ಟು ಖುಷಿಯಾಗಿ. ಯಾವ್ದು ಊಹಿಸ್ಕೋಬೇಕು ನಾವೀಗ? ಅವ್ರು ಸಂತೋಷವಾಗಿ ಬಂದು ನಮ್ಮ ಹತ್ರ ಮಾತಾಡೋ ಥರ, ಏನು ಗೌರವ ಕೊಡೋ ಥರ, ಪ್ರೀತಿ ಕೊಡೋ ಥರ, ನನ್ನೆಲ್ಲೋ ಸಮಾರಂಭಗಳಲ್ಲಿ ನನ್ನ ಹತ್ರನೇ ಬಂದು ಎಲ್ಲರೂ ಮಾತಾಡಿಸಿ, ಕೈ ಹಿಡ್ಕೊಂಡು ಮೃದುವಾಗಿ ಸ್ಪರ್ಶ ಕೊಟ್ಟು, ಅಲ್ಲಿಂದ ಒಂದ್ ಕಡೆ ಕುಂಡಿಸಿ, ಏನ್ ಬೇಕೋ ನೋಡ್ಕೊಳ್ಳೋ ಥರ. ಮತ್ತೆ ನೀವು ಏನಾದ್ರೂ ಒಂದು ವಿಚಾರಗಳೆಂದರೆ ಅವರೆಲ್ಲ ಕೇಳಿ ಗೌರವಿಸೋ ಥರ. ಮತ್ತೆ ನೀವೆಲ್ಲಿದ್ರೆ ಉಳ್ಕೊಂಡು ಬರೋ ಥರ, ನಿಮ್ ಮಾತನ್ನ ಕೇಳದೆ ಯಾವುದೇ ನಿರ್ಧಾರಗಳನ್ನ ತಗೊಳ್ದೇ ಇರೋ ಥರ. ಸೊ ಆ ವ್ಯಕ್ತಿ ಹೇಗಿರ್ತಾರೆ ಒಂದ್ ಮನೆಯಲ್ಲಿ, ಅದನ್ನ ಕಲ್ಪಿಸ್ಕೋಬೇಕು. ಪ್ರೀತಿ, ಪ್ರೇಮ ಹೆಂಗೆ ವ್ಯಕ್ತಪಡಿಸ್ತಾರೆ, ಬೇರೆಯವ್ರನ್ನ ಹೇಗೆ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ, ಆ ರೀತಿ ಕಲ್ಪಿಸ್ಕೋಬೇಕು. ಆ ರೀತಿ ಕಲ್ಪಿಸ್ಕೊಂಡು ಆಕ್ಟ್ ಮಾಡ್ಬೇಕು, ನಡ್ಕೋಬೇಕು. ಲಿಟ್ರಲಿ ನಾನು ಹತ್ರ ಹೋಗ್ತೀನ, ಅವ್ರು ನನ್ನ ದೂರ ತಳ್ತಾರ, ಅವ್ರು ದೂರ ತಳ್ಬಿಟ್ರು ಅಂದ್ರೆ ಅಲ್ಲಿ ನಾನು ನಡ್ಕೊಳಕ್ಕಾಗಲ್ಲ. ನಾನು ಪ್ರೀತಿ ಕೊಡ್ತಾ ಇದ್ದೀನಿ, ನಾನು ಕೊಡ್ತಾ ಇದ್ದೀನಿ, ಕೊಟ್ಟಾಗ್ಲೇ ವಾಪಸ್ ಬರೋದು. ಸ್ವಲ್ಪ ಜನ ಬೇಕು ನಾನು ಫಸ್ಟ್ ಕೊಡ್ಲಿ ರೆಸ್ಪೆಕ್ಟ್, ಆಮೇಲೆ ರೆಸ್ಪೆಕ್ಟ್ ಕೊಡ್ತೀನಿ, ಪ್ರೀತಿ ಕೊಡ್ಲಿ, ಫಸ್ಟ್ ಪ್ರೀತಿ ಕೊಡ್ಬೇಕು. ನಾವು ಕೊಡ್ಬೇಕು, ತಗೋ ಫಸ್ಟ್ ತಗೊಳ್ಳಿಲ್ವಾ, ಅಥವಾ ಇನ್ನೊಂದ್ಸರಿ ಕೊಡ್ತೀನಿ. ಸೊ ಆ ಕಲ್ಪನೆ, ಎಲ್ಲಾರು ನನ್ನ ಜೊತೆ ಹೇಗೆ ಅತ್ಯಂತ ಖುಷಿಯಿಂದ ಸಂತೋಷವಾಗಿ ಸಂಬಂಧಗಳನ್ನ ಇಟ್ಕೊಂಡಿರ್ತಾರೆ, ನನ್ನನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಆಗಿದ್ದಾಗ ನಾನು ಏನ್ ಮಾಡ್ತೀನಿ ಅದನ್ನು ಮಾಡ್ತಾ ಹೋಗ್ಬೇಕು. ಅವ್ರ ಬಗ್ಗೆ ಕಾಳಜಿ ತಗೊಳ್ಳೋದು, ಕರುಣೆನ ವ್ಯಕ್ತಪಡಿಸೋದು, ಅನುಕಂಪನ ತೋರಿಸೋದು, ಈ ರೀತಿ. ಓಕೆ, ಕ್ಲಿಯರ್? ಫಾರ್ ಎಕ್ಸಾಂಪಲ್ ಕೋಚ್ ಆಗ್ಬೇಕು ಅಂತ ಹೇಳಿದ್ರೆ, ಕೋಚ್ ಆದಾಗ ನಾನು ಏನ್ ಮಾಡ್ತಾ ಇರ್ತೇನೆ? ಆಲ್ರೆಡಿ ಒಂದು ಅದಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನು ಸಂಪಾದಿಸ್ಕೊಂಡು ಜನರಿಗೆ ಸಹಾಯ ಮಾಡ್ತಾ ಇರ್ತೀನಿ. ಅವರನ್ನ ಕಷ್ಟಗಳಿಂದ, ಅವರ ಸಮಸ್ಯೆಗಳಿಂದ ಈಚೆ ತರ್ತಾ ಇದ್ದೀನಿ. ತಂದಾದ್ಮೇಲೆ ಏನ್ ಮಾಡ್ತಾ ಇರ್ತೀನಿ? ಅವಾಗ ಲಿಟ್ರಲಿ ನಾವು ಹೋಗ್ತಾ ಇರ್ತೀವಿ, ನಮ್ಗೆ ಕಸ್ಟಮರ್ಸ್ ಇಲ್ಲ ಅಂದ್ರೂ ಯಾರಿಗೋ ಕಾಲ್ ಮಾಡಿ ನಿನ್ ಸಮಸ್ಯೆ ಏನಪ್ಪ, ನಾನ್ ಸಾಲ್ವ್ ಮಾಡ್ತೀನಿ, ದುಡ್ಡು ಬೇಡ, ಫ್ರೀ ಆಗಿ ಮಾಡ್ತೀನಿ. ಆ ರೀತಿ ಬಿಹೇವ್ ಮಾಡಕ್ ಶುರು ಮಾಡ್ತಾರೆ. ಸೊ ಹಂಗ್ ಬಿಹೇವ್ ಮಾಡಕ್ ಶುರು ಆದಾಗ ಏನಾಗತ್ತೆ ಅನ್ನೋದನ್ನ ನಾವೀಗ ಕಲ್ತ್ಕೋತೀವಿ. ಬಟ್ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬೋದು ಅಂತ ಹೇಳಿದ್ರೆ,
ಆ ಸಂಬಂಧ ಆಯ್ತು. ಮನೆ ಕಟ್ಟೋದು ಕೂಡ, ಮನೆ ಕಟ್ಟದ ಮೇಲೆ ನಾನು ಯಾವ ರೀತಿ ಆ ಮನೇಲಿ ಕೂತ್ಕೊಂಡಿದ್ದೀನಿ, ಮತ್ತೆ ನಾನು ಆ ಎಲ್ಲರೂ ಬಂದು ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. ಅವತ್ತಿನ ದಿನ ಹ್ಮ್ ಏನು ಗೃಹ ಪ್ರವೇಶ ಇದೆ, ಅವಾಗ ನಾನು ಹೆಂಗ್ ನಡ್ಕೋತೀನಿ, ಯಾರಿಗೋ ಫೋನ್ ಮಾಡ್ತೀನಿ, ಬೇಗ ಅಡಿಗೆಯವ್ರು ಬಂದ್ರ, ಪೂಜಾರರು ಬಂದ್ರ, ಇದು ಹೇಗಿತ್ತು ಅನ್ನೋದು ಮುಖ್ಯ. ನಾನೇನ್ ಲಿಟ್ರಲಿ ಮಾಡ್ತಿದ್ದೀನಿ. ಮನೆ ಕಟ್ಟಿದ್ಮೇಲೆ ಎಷ್ಟೊಂದ್ ಜನ ಬರ್ತಾರೆ, ಹಿಂಗ ಕಟ್ದೆ, ಎಷ್ಟಾಯ್ತು ದುಡ್ಡು, ಏನು ಎಲ್ಲಿ ತಗೊಂಡೆ ಸೈಟು, ಅದೆಲ್ಲ ಮಾತಾಡ್ತಾ ಇರ್ತಾರೆ. ಅವ್ ನಾನು ಹೆಂಗೆ ರೆಸ್ಪಾಂಡ್ ಮಾಡ್ತೀನಿ ಅವ್ರಿಗೆ, ಅವ್ರಿಗೂ ಹೆಂಗೆ ಐಡಿಯಾಸ್ ಕೊಡ್ತೀನಿ, ಮನೆ ಕಟ್ಟಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅಂತ ಅವ್ರಿಗೆ ಹೇಳ್ತೀನಿ. ಆ ಹೆಮ್ಮೆ, ಒಂದು ಸಾರ್ಥಕತಾ ಮನೋಭಾವ ಒಂದು ಏನ್ ಬರುತ್ತೆ, ಆ ರೀತಿ ಆಗ್ಬಿಡ್ಬೇಕು. ಈಗಲೇ ನಾನು ಆಲ್ರೆಡಿ ಮನೆ ಕಟ್ಟಿದ್ದೀನಿ. ಮನೆ ಕಟ್ಟಿದ ನಂತರ ಹೇಗೆ ನಾನು ನಡ್ಕೋತೀನಿ ಅನ್ನೋದನ್ನ ಫೀಲ್ ಮಾಡಿ ಅದನ್ನ ನಡ್ಕೋಬೇಕು. ಬಿಸ್ನೆಸ್ ಅಷ್ಟೇ, ಬಿಸ್ನೆಸ್ ಅಲ್ಲೂ ಸಹಿತ ನಾನು ಆ ಬಿಸ್ನೆಸ್ ನ ಶುರು ಮಾಡಿದ್ಮೇಲೆ ಆಲ್ರೆಡಿ ಪ್ರಾಫಿಟ್ ಅಲ್ಲಿ ರನ್ ಆಗ್ತಾ ಇದೆ. ಅದು ನನಗೆ ಬೇಕಾಗಿರುವಂತ ಆದಾಯ ಬರ್ತಾ ಇದೆ. ಸಂಪನ್ಮೂಲಗಳು ನಾನು ಉಪಯೋಗಿಸ್ಕೊಂಡು ಇನ್ನ ಹೆಚ್ಚಿನ ಮಟ್ಟಕ್ಕೆ ಹೇಗೆ ಬೆಳೀತಾ ಇದ್ದೀನಿ. ಆಲ್ರೆಡಿ ನಾನು ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ. ನನಗೆ ಚೇಂಬರ್ ಆಫ್ ಕಾಮರ್ಸ್ ಕಾಲ್ ಮಾಡ್ತಾ ಇದ್ದಾರೆ. ಅವಾಗ ನಾನು ಅಲ್ಲಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ರೆಡಿಯಾಗಿ ಹೋಗ್ತೀನಿ, ಸೂಟು ಹಾಕೊಂಡು. ಬಿಸ್ನೆಸ್ ಮಾಡುವಾಗ ನಾನು ಹೇಗಿರ್ತೀನಿ, ಒಬ್ಬ ಬಿಸ್ನೆಸ್ ಮ್ಯಾಗ್ನೆಟ್ ಹೇಗಿರ್ತಾನೆ ಹಾಗೆ ಅವನ್ನ ರೆಪ್ಲಿಕಾ ಮಾಡ್ಬೇಕು, ಕಾಪಿ ಮಾಡ್ಬೇಕು, ಹೇಗ್ ಬಿಹೇವ್ ಮಾಡ್ತಾನೆ. ಈಗ್ಲಿಂದನೇ ಶುರು ಮಾಡ್ಬಿಡ್ಬೇಕು, ಈಗ್ಲಿಂದನೇ, ಈ ಮೂಮೆಂಟ್ ಇಂದಾನೆ. ಯಾಕೆ ಯಾಕೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ, ವಾಟ್ ವಿಲ್ ಹ್ಯಾಪನ್, ನಾನು ಈಗ ಆಲ್ರೆಡಿ ಏನು ಆಗ್ಬೇಕು ಅಂತಿದ್ದೀನೋ ಅದು ಆಲ್ರೆಡಿ ಆಗಿದ್ದೀನಿ ಅನ್ನೋ ಮಟ್ಟದಲ್ಲಿ ಬಿಹೇವ್ ಮಾಡಿದ್ರೆ ಏನಾಗುತ್ತೆ ಅಂತ ಒಂದೆರಡು ಎಕ್ಸಾಂಪಲ್ ಕೊಡ್ತಾರೆ ಜಾಕ್ ಕ್ಯಾನ್ಫೀಲ್ಡ್ ಅವರು. ಏನು, ಒಬ್ಬ ಒಂದು ಬ್ಯಾಂಕ್ ಇರುತ್ತೆ ಅವ್ರ ಮನೆ ಹತ್ರ. ಅಲ್ಲಿ ಅವರು ಸದಾ ಹೋಗ್ತಾ ಇರ್ತಾರೆ. ಅಲ್ಲಿ 3-4 ಜನ ಎಂಪ್ಲಾಯೀಸ್ ಇರ್ತಾರೆ, ಒಂದೇ ಕೆಡರ್ ಅಥವಾ ಒಂದೇ ಒಂದು ಲೆವೆಲ್ ಅಲ್ಲಿ ಇರುವಂತವ್ರು, ಎಕ್ಸಿಕ್ಯೂಟಿವ್ ಲೆವೆಲ್ ಇರುವಂತವ್ರು. ಆ 3 ಜನದಲ್ಲಿ ಒಬ್ಬ ಮಾತ್ರ ಸೂಟ್ ಹಾಕೊಂಡು ಬರ್ತಾ ಇರ್ತಾರೆ ದಿನ. ಬೇರೆಯವರೆಲ್ಲ ಎಕ್ಸಿಕ್ಯೂಟಿವ್ ತರ. ಇವಾಗ ಹೆಂಗೆ ನಾವು ಎಕ್ಸಿಕ್ಯೂಟಿವ್ ಆದ್ರೆ ಎಕ್ಸಿಕ್ಯೂಟಿವ್ ಆಗಿ ಡ್ರೆಸ್ ಮಾಡೋದು, ಸರ್. ಮ್ಯಾನೇಜರ್ ತರ ಹಾಕೋತಾರೆ. ಕೆಲವೊಂದು ಕಡೆ ಬ್ಯಾಂಕ್ ಅಲ್ಲಿ ಅದಕ್ಕೆ ಆದಂತಹ ಡ್ರೆಸ್ ಕೋಡ್ ಇರುತ್ತೆ. ಮ್ಯಾನೇಜರು ಸೂಟ್ ಹಾಕೋಬೇಕು, ಟೈ ಹಾಕೋಬೇಕು, ಆ ತರ ಎಲ್ಲ ಇರುತ್ತೆ. ಸಿಇಒ MD ಅವರು ಸೂಟ್ ಹಾಕ್ಲೇಬೇಕು, ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಈಗ ಮ್ಯಾನೇಜರ್ಗೆ ಅದೆಲ್ಲ ಇಲ್ಲ, ಮುಂಚೆ ಇತ್ತು. ಆಗ ಅವರು ನೋಡ್ತಾರೆ, ಏನ್ ನೀವು ಈ ತರ ಡ್ರೆಸ್ ಮಾಡ್ಕೊಂಡು. ಒಂದ್ಸರಿ ಕೇಳ್ತಾರೆ ಅವನಿಗೆ, ಏನಕ್ಕೆ ನೀನು ಈ ತರ ಡ್ರೆಸ್ ಮಾಡ್ತಾ ಇದೀಯಾ, ನೀನು ಎಕ್ಸಿಕ್ಯೂಟಿವ್ ಆಫ್ಟರ್ ಆಲ್, ನೀನು ಅವ್ರ ತರನೇ ಸಂಬಳ ತಗೋತಾ ಇದ್ದೆ, ಬಟ್ ನೀನ್ ಯಾಕೆ ಈ ತರ ಡ್ರೆಸ್ ಮಾಡ್ತಾ ಇದ್ದೆ. ಅವ್ನು ಹೇಳ್ತಾನೆ, ಸಿ ಐ ಫೀಲ್ ಲೈಕ್ ಎ ಮ್ಯಾನೇಜರ್, ನಾನು ಮ್ಯಾನೇಜರ್ ಆಗ್ಬೇಕು. ಆ ಮ್ಯಾನೇಜರ್ ಆಗ್ಬೇಕು ಅಂದ್ರೆ ಅವ್ನು ನಾನು ವಾಚ್ ಮಾಡ್ತಾ ಇದ್ದೀನಿ, ಅವ್ನು ಏನೇನ್ ಮಾಡ್ತಾ ಇದ್ದಾನೋ ಅದನ್ನ ನಾನು ಅಳವಡಿಸ್ಕೊಂತಾ ಇದ್ದೀನಿ. ನಾನೇ ಮಾಡ್ತಾ ಇದ್ದೀನಿ. ಕಸ್ಟಮರ್ ಕಂಪ್ಲೇಂಟ್ ಅಲ್ಲಿ ಹೋಗಕ್ ಮುಂಚೆ ನಾನೇ ಅಡ್ರೆಸ್ ಮಾಡ್ಬಿಡ್ತೀನಿ. ನಾನು ಜನರಿಗೆ, ನನ್ನ ಪಿಯರ್ಸ್ಗೆ ಸಪೋರ್ಟ್ ಮಾಡ್ತೀನಿ, ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಮತ್ತೆ ನಾನು ಡೈರೆಕ್ಟರ್ ಮಾತಾಡ್ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹೋಗಿ ಹೇಳ್ಬಿಡ್ತೀನಿ, ಈ ತರ ಅವ್ನು ಏನೇನ್ ಮಾಡ್ತಾ ಇದ್ದಾನೋ ಅದು ಮಾಡ್ತಾ ಇದ್ದೀನಿ, ನನ್ಗೆ ಅದು ಇಷ್ಟ ಅಂತಾನೆ. ಬಟ್ ಇವ್ರಿಗೆ ಏನು ಅನ್ಸಲ್ಲ, ಇದು ಈ ತರ ಮಾಡ್ಬಿಟ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸರಿ, 1-2 ವರ್ಷ ಆದ್ಮೇಲೆ ನೋಡ್ತಾರೆ, ಮ್ಯಾನೇಜರು ಅಸಿಸ್ಟೆಂಟ್ ಮ್ಯಾನೇಜರ್, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ತಾನೆ. ಇವ್ರು ಅದೇ ಸ್ಥಾನದಲ್ಲಿ ಇರ್ತಾರೆ ಇನ್ನ ಇಬ್ರು. ಇನ್ನೊಂದು 3 ವರ್ಷದಲ್ಲಿ ನೋಡ್ರೆ ಅವ್ನು ಬ್ರಾಂಚ್ ಮ್ಯಾನೇಜರ್ ಆಗ್ಬಿಟ್ಟಿರ್ತಾನೆ. ಇವ್ರು ಆಶ್ಚರ್ಯ ಆಯ್ತು. ಆಮೇಲೆ ಅನಲೈಸ್ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ಅವಾಗ ಗೊತ್ತಾಗುತ್ತೆ, ನಾವು ಏನಾಗ್ಬೇಕು ಅದೇ ರೀತಿ ಬಿಹೇವ್ ಮಾಡಕ್ ಶುರು ಮಾಡಿದಾಗ ನಮ್ಮ ಸುಪ್ತ ಮನಸ್ಸು ನಾವು ಆಲ್ರೆಡಿ ಇದಾಗಿದ್ದೀವಿ ಅನ್ನೋದನ್ನ ನಂಬಕ್ ಶುರು ಮಾಡುತ್ತೆ. ಅದಕ್ಕೆ ಒಳ್ಳೇದು ಕೆಟ್ಟದು ತಪ್ಪು ಸರಿ ಗೊತ್ತಾಗಲ್ಲ. ನಮ್ಮ ಕಾನ್ಶಿಯಸ್ ಮೈಂಡ್ ಏನ್ನ ಫಿಲ್ಟರ್ ಮಾಡಿ, ಅಂದ್ರೆ ಲಾಜಿಕಲ್ ರೀಸನಿಂಗ್ ಎಲ್ಲ ಅಪ್ಲೈ ಮಾಡಿ ಒಳಗೆ ಬಿಡುತ್ತೋ ಅದನ್ನ ತಗೊಳುತ್ತೆ ಸುಪ್ತ ಮನಸ್ಸು. ಸುಪ್ತ ಮನಸ್ಸು ಯಾಕೆ ತಗೋಬೇಕು? ಸುಪ್ತ ಮನಸ್ಸಿರೋದೇ ನಮ್ಮ ಅಭ್ಯಾಸಗಳನ್ನ ರೂಪಿಸೋದಕ್ಕೆ, ಅದನ್ನ ಆಟೋಮೇಟ್ ಮಾಡೋದಕ್ಕೆ. ಈಗೇನ್ ನಾವು ಆ
ನಡ್ಕೊಳ್ತಾ ಇದೀವಿ ಅಥವಾ ಪ್ರತಿಯೊಂದು ಆಕ್ಷನ್ ಏನ್ ತಗೊಳ್ತಾ ಇದೀವಿ, ನಾವು ಬೆಳಿಗ್ಗೆ ಎದ್ದಾಗಿಂದ ಸಂಜೆ ಗಂಟೆ ಅದೆಲ್ಲ ಆಟೋಮೇಟೆಡ್, ಹಿಂಗೆಲ್ಲ ಗೊತ್ತಿರತ್ತರ. ಬೆಳಿಗ್ಗೆ ಎದ್ದು ಹಲ್ಲುಜ್ಜದಿಂದ ಹಿಡಿದು ಯಾ ಎಕ್ಸರ್ಸೈಸ್ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ತಿನ್ನೋದು, ಆಫೀಸ್ಗೆ ಹೊರಡೋದು ಅಥವಾ ಬೇರೆ ಕೆಲಸ ಮಾಡೋದು, ಮಲ್ಗೋವರೆಗೂ ಎಲ್ಲ ಆಟೋಮೇಟೆಡ್. ಸುಪ್ತ ಮನಸ್ಸು ನಮ್ ಕೈಲಿ ಮಾಡಿಸ್ತಾ ಇರುತ್ತೆ. ಜಾಗೃತ ಮನಸ್ಸು ಹೇಳಿ ಮಾಡಲ್ಲ. ಈಗೆದ್ದು ಹಲ್ಲುಜ್ಬೇಕು, ಈಗ ಗಾಡಿ ಹಿಂಗೆ ಓಡಿಸ್ಬೇಕು ಅಂತ ಆಲ್ರೆಡಿ ನಮಗೆ ಗೊತ್ತಿದೆ. ಅದು ಪ್ರೋಗ್ರಾಮ್ ಆಗಿರುತ್ತೆ, ಅದು ನಮಗ್ ನಡ್ಸ್ಕೊಂಡು ಹೋಗುತ್ತೆ. ಅಂದ್ರೆ ಅದು ನಮ್ಗೆ ನಡ್ಸ್ಕೊಂಡು ಹೋಗುತ್ತೆ ಆಟೋಮೆಟಿಕ್ ಆಗಿ. ಅದು ಹೇಳಿದಂಗೆ ನಾವು ಮಾಡ್ತೀವಿ ಆಟೋಮೇಟ್ ಆಗ್ಬಿಟ್ರೆ. ಇಮ್ಯಾಜಿನ್ ಅದು ನಾವು ಆಲ್ರೆಡಿ ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ನಮ್ಮನ್ನು ನಾವು ನಂಬಿಸ್ಬಿಟ್ರೆ ನಾವೇಗ್ ಬಿಹೇವ್ ಮಾಡ್ತೀವಿ. ಒಬ್ಬ ಸಾಧಕ, ಒಬ್ಬ ಯಶಸ್ಸಿನ ವ್ಯಕ್ತಿ ಅಂತ ಅದು ಅಭ್ಯಾಸಗಳನ್ನು ರೂಪಿಸ್ಕೊಂಡ್ಬಿಟ್ರೆ ನಮ್ಗೆ ಗೊತ್ತಿಲ್ಲದೆ ನಮ್ಮ ದಿನಚರಿ ಬದಲಾಗ್ಬಿಡುತ್ತೆ. ಯಾಕಂದ್ರೆ ನಾವು ಆ ಸಾಧಕ, ಆ ಯಶಸ್ವಿ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅನ್ನೋದ್ ತರ ಬಿಹೇವ್ ಮಾಡ್ತಾ ಇರೋದ್ರಿಂದ, ಮತ್ತೆ ಸುಪ್ತ ಮನಸ್ಸು ನಂಬಿರೋದ್ರಿಂದ ಆ ಒಂದು ಯಶಸ್ವಿ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅದನ್ನ ರಿಪ್ಲಿಕಾ ಮಾಡ್ತೀವಿ. ಮೀನಿಂಗ್, ಮುಂಚೆ ನನಗೆ 5 ಗಂಟೆಗೆ ಎದ್ದೇಳಕ್ ಆಗ್ತಾ ಇರಲ್ಲ, ಬಟ್ ಎಲ್ಲಾ ಸಾಧಕರು ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ, ನಿಮಗೆ ಗೊತ್ತು. ಈಗ ಎದ್ದೇಳ್ತಾ ಇರ್ತೀವಿ. ಸರಿ, ಎದ್ದಾದ್ಮೇಲೆ ಏನ್ ಮಾಡ್ತಾರೆ ಅವರು? ತಮ್ಮ ತಮ್ಮ ಬಗ್ಗೆ ತಾವು ಕೇರ್ ತಗೋತಾರೆ. ಮೀನಿಂಗ್ ಒಂದು ವ್ಯಾಯಾಮ ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಮೆಡಿಟೇಷನ್ ಮಾಡೋದು ಮಾಡ್ಕೊಂತಾರೆ, ಡೇನ ಸೆಟ್ ಮಾಡ್ತಾರೆ. ಆಮೇಲೆ ಗುರಿಗಳನ್ನ ಓದ್ಕೋತಾರೆ. ಇವತ್ತು ನಾನು ಏನ್ ಮಾಡ್ಬೇಕು, ಅಫರ್ಮೇಶನ್ ಮಾಡ್ತಾರೆ, ವಿಜುವಲೈಸೇಷನ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಯಾ ಸೊ ನಮ್ಮ ಎಂಟೈರ್ ದಿನಚರಿಯಲ್ಲಿ ಬದಲಾವಣೆ ಆಗ್ಬಿಡುತ್ತೆ, ಮತ್ತೆ ನಮ್ಮ ಬಿಹೇವಿಯರ್ ಬದಲಾವಣೆ ಆಗುತ್ತೆ. ಇವಾಗ ಬೇರೆ ಯಾರೋ 4 ಜನ ನನ್ನ ಬಗ್ಗೆ ಏನೋ ಅನ್ಕೊಂಡ್ರು ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾ ಇರ್ತೀವಿ. ಯಾಕೆಂದ್ರೆ ನಮ್ಗೆ ಕೀಳಿರಿಮೆ ಇರುತ್ತೆ ಒಳಗಡೆ. ಗಿಲ್ಟಿ ಕಾನ್ಶಿಯಸ್, ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ, ಕೀಳಿರಿಮೆ. ಅದೇ ಈ ಸೀಮಿತ ನಂಬಿಕೆಗಳು ನಮಗೆ ನಿಮ್ ಕೈಲಿ ಆಗಲ್ಲ ಅಂತ ಹೇಳಿ ಅದು ಮಾಡಿರುವಂತದ್ದು ಅಭ್ಯಾಸಗಳು. ಈಗ ನಾವು ಮಾಡಲ್ಲ, ಜಸ್ಟ್ ಲೈಕ್ ಆನೆ ತರ ವರ್ತಿಸ್ತೀವಿ. ಆನೆ ಏನ್ ಮಾಡುತ್ತೆ? ಹೋಗ್ತಾ ಇರುತ್ತೆ. ಮುಂಚೆ ನಾಯಿ ತರ ಇರುತ್ತೆ, ಇನ್ನೊಂದ್ ನಾಯಿ ಬೊಗಳಿದ್ರೆ ಅದಕ್ಕೆ ಕಚ್ಚಕ್ ಹೋಗೋದು, ಅದಕ್ಕೆ ಬೊಗಳೋದು ಮಾಡ್ತಾ ಇರ್ತೀವಿ ಮುಂಚೆ. ಇವಾಗ ನಾನು ಆನೆ ಅಂತ ಅನ್ಕೊಂಡಾಗ ನಾನು ಆನೆ ತರ ಬಿಹೇವ್ ಮಾಡ್ತೀನಿ, ರಾಜಗಾಂಭೀರ್ಯ. ನಾಯಿ ಬೊಗಳುತ್ತಾ ಏನು ಕೇರ್ ಮಾಡಲ್ಲ, ಯಾಕಂದ್ರೆ ನಾನು ಆನೆ. ಈಗ ನಾನು ಆಲ್ರೆಡಿ ಆನೆ ತರ ಬಿಹೇವ್ ಮಾಡ್ತಾ ಇದ್ದೀನಿ. Why I should bother about a tiny dog which is barking at me? ನನ್ನ ಸಮಾನೇ ಅಲ್ಲ ಅನ್ನೋ ಭಾವನೆ ನನಗೆ ಬಿಡುತ್ತೆ. ಯಾಕಂದ್ರೆ ನಾನು ಐ ಆಮ್ ಆಲ್ರೆಡಿ ಆಕ್ಟಿಂಗ್ ಆಸ್ ಅನ್ ಎಲಿಫೆಂಟ್. ಕ್ಲಿಯರಾ? ಸೊ ಸಿಂಹ ತರ ನಾವು ಯೋಚನೆ ಮಾಡಿದ್ರೆ, ಸಣ್ಣ ಪುಟ್ಟ ನರಿಗಳ ತರ ಯೋಚನೆ ಮಾಡಿದ್ಲ ನಾವಾಗ ಸಿಂಹನ್ ತರ ಬಿಹೇವ್ ಮಾಡ್ತೀವಿ, ಆಗ ರಾಜ ಆಗ್ತೀವಿ. ಸೊ ನಾವು ಏನ್ ಅನ್ಕೊಂತೀವಿ ಅದೇ ಆಗ್ತೀವಿ. ಅದೇ ರೀತಿ ಅದೇನ್ ಆಕ್ಟ್ ಮಾಡ್ತೀವಿ, ನಡ್ಕೊಳ್ತೀವಿ, ಅದ್ ಬೇಗನೆ ಹಾಕ್ತೀವಿ ಅಂತ ಹೇಳ್ತಾರೆ ಲೇಖಕರು. ಕ್ಲಿಯರ್? ಇನ್ನೊಂದು ಎಕ್ಸಾಂಪಲ್ ಅವ್ರು ಕೊಡ್ತಾರೆ. ಈ ವಾಂಟೆಡ್ ಟು ಬಿಕಮ್ ಅನ್ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಆಗ್ಬೇಕಾಗುತ್ತೆ. ಅಂದ್ರೆ ಜಾಕ್ ಕ್ಯಾನ್ಫೀಲ್ಡ್ ಅವರು ಎಲ್ಲಾ ಕಡೆ ಹೋಗಿ ಕೋಚಿಂಗ್, ಮೆಂಟರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಸಕ್ಸಸ್ ಬಗ್ಗೆ. ಅವರು ಬರೀ ಅಮೆರಿಕಾಗೆ ಸೀಮಿತರಾಗಿರ್ತಾರೆ, ಇಂಟರ್ನ್ಯಾಷನಲ್ ಆಗಿ ಆಗ್ಬೇಕು ಅಂತ ಅನ್ಕೊಂತಾರೆ. ಇಂಟರ್ನ್ಯಾಷನಲ್ ಅಂತ ಹೇಳಿದ್ರೆ ಅವರ ದೇಶದ ಗಡಿ ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಹೋಗಿ ಸಹಾಯ ಮಾಡುವಂಥದ್ದು ಅಥವಾ ಜ್ಞಾನವನ್ನ ಕೊಡುವಂಥದ್ದು ಆಗ್ಬೇಕಾಗತ್ತೆ. ಅದು ಅವರ ಇಷ್ಟ ಆಗುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೇರ್ಫುಲ್ ಆಗಿ ಕೇಳಿ, ಫಸ್ಟ್ ಅಫರ್ಮೇಶನ್, ವಿಜುವಲೈಸೇಷನ್ ಮಾಡ್ತಾರೆ. ಆ ನಂತರ ವಾಟ್ ಹಿ ಡಸ್, ಹಿ ವಿಲ್ ಗೋ ಟು ಪಾಸ್ಪೋರ್ಟ್ ಆಫೀಸ್. ಅಲ್ಲಿ ಕೇಳ್ತಾರೆ, ಫಸ್ಟ್ ಒಂದು ಕಂಟ್ರಿ ನೆನೆಸ್ಕೊಂತಾರೆ. ಆಸ್ಟ್ರೇಲಿಯಾದಲ್ಲಿ ನಾನು ಹೋಗಿ ಒಂದು ಸೆಮಿನಾರ್ ಕೊಡಬೇಕು, ಒಂದಷ್ಟು ಜನಕ್ಕೆ, 1000 ಜನಗಳಿಗೆ, ಅಥವಾ ಕನ್ಸಲ್ಟೇಷನ್ ಕೊಡಬೇಕು ಅಂತ ಹೇಳಿ ಅನ್ಕೊಂಡು ಅಲ್ಲಿ ವಿಚಾರ ಮಾಡ್ತಾರೆ ಫಸ್ಟ್. ಅಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗಿದೆ, ಅವರಿಗೆ ಕೆಲಸ ಮಾಡ್ಸಕ್ ಶುರು ಮಾಡಿದ್ದಾರೆ. ಅಲ್ಲಿ ಏನ್ ಬೇಕು ಏನ್ ಬೇಡ, ರಿಸ್ಟ್ರಿಕ್ಷನ್ಸ್ ಏನು, ವೀಸಾದೇನು, ರಿಕ್ವೈರ್ಮೆಂಟ್ ಎಲ್ಲ ಚೆಕ್ ಮಾಡ್ಕೊಂತಾರೆ. ಮನೆಗೆ ಬರ್ತಾರೆ. ಮನೆಗೆ ಬಂದು ಆಸ್ಟ್ರೇಲಿಯಾದ ಒಂದು ಮ್ಯಾಪ್ ನ ಪ್ರಿಂಟ್ ತಗೋತಾರೆ. ಮತ್ತೆ ಸಿಡ್ನಿಲಿ ಒಪೇರಾ ಹೌಸ್ ಅಂತ ಇರುತ್ತೆ. ಅದೊಂದು ದೊಡ್ಡ, ನಮ್ಮ ರವೀಂದ್ರ ಕಲಾಕ್ಷೇತ್ರ ತರ ಬೆಂಗಳೂರಲ್ಲಿ ಇರೋ ದೊಡ್ಡ ಒಂದು ಸ್ಥಳ. ಅಲ್ಲೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಾರೆ, ನಾಟಕ ಆಗಲಿ
ಹಾಡುಗಳೇ ಆಗಲಿ, ಮತ್ತೆ ಅಲ್ಲಿ ಮಾಡಿದ್ರೆ ಒಂದು ದೊಡ್ಡ ಸಾಧನೆ ಅಂತ ಎಲ್ಲರೂ ಭಾವಿಸ್ತಾರೆ. ಅಷ್ಟು ದೊಡ್ಡ ಒಂದು ಸ್ಥಳ. ಅದ್ರ ಪಿಕ್ಚರ್ ತಗೋತಾರೆ. ಮತ್ತೆ ಆಸ್ಟ್ರೇಲಿಯಾದಲ್ಲಿ ಕಾಂಗರು ಹಿಂಗ್ ಜಂಪ್ ಮಾಡೋ ತರ, ಆಸ್ಟ್ರೇಲಿಯಾ ಅಂದ್ರೆ ಏನೇನಿದೆ ಅದೆಲ್ಲ ಪಿಕ್ಚರ್ ತಗೊಂಡು ಒಂದು ವಿಷನ್ ಬೋರ್ಡ್ ತರ ಮಾಡಿ ಫ್ರಿಡ್ಜ್ ಹತ್ರ ಇಟ್ಬಿಡ್ತಾರೆ. ಪ್ರತಿದಿನ ಬ್ರೇಕ್ಫಾಸ್ಟ್ ಮಾಡೋದು ಅದನ್ನ ನೋಡೋದು, ಪ್ರತಿದಿನ ಅದನ್ನ ನೋಡೋದು. ಮತ್ತೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ಆ ಥಾಟ್ ಬಂದಿದ ತಕ್ಷಣ ವಿಸಿಟಿಂಗ್ ಕಾರ್ಡ್ ಅಲ್ಲಿ, ಅಂದ್ರೆ ಈಸ್ ಆಲ್ರೆಡಿ ಆಕ್ಟಿಂಗ್ ನಾನ್ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಅಂತ ಚೇಂಜ್ ಮಾಡ್ಬಿಡ್ತಾರೆ, ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಅಂತ ಹಾಕೊಂತಾರೆ. ಸೊ ಈಸ್ ಸ್ಟಾರ್ಟೆಡ್ ಆಕ್ಟ್ ಮಾಡಿದ್ರು. ಮತ್ತೆ ಆಸ್ಟ್ರೇಲಿಯಾ ಒಪೇರಾ ಬಗ್ಗೆ ವಿಚಾರ ಮಾಡಕ್ ಹೋಗ್ತಾರೆ. ಅಲ್ಲಿ ಏನ್ ರಿಕ್ವೈರ್ಮೆಂಟ್ ಇದೆ, ಅಲ್ಲಿ ಬಾಡಿಗೆ ಎಷ್ಟಿರುತ್ತೆ, ಅಲ್ಲಿ ಹೋಗಿ ನಾನು ಸೆಮಿನಾರ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ಕೆಲಸಗಳು ಶುರು ಮಾಡ್ತಾರೆ. ಯಾಕಂದ್ರೆ ಆಲ್ರೆಡಿ ನಾನು ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಅಂತ ಅನ್ಕೊಂಡು ಬಿಹೇವ್ ಮಾಡಕ್ ಶುರು ಮಾಡಿದಾಗ ಇದೆಲ್ಲ ಆಕ್ಷನ್ಸ್ ಕೊಡ್ತಾ ಹೋಗುತ್ತೆ ಸಂಪನ್ಮೂಲಗಳನ್ನ ಸಬ್ ಕಾನ್ಶಿಯಸ್ ಮೈಂಡ್. ಓಕೆ, ಸೊ ಕರೆಕ್ಟ್ ಆಗಿ 1 ವರ್ಷ ಆದ ನಂತರ ಅವ್ರಿಗೊಂದು ಕಾಲ್ ಬರುತ್ತೆ ಅಮೆರಿಕಾಯಿಂದ, ನೀವು ಇಲ್ಲಿ ಬಂದು ನಮಗೆ ಸ್ವಲ್ಪ ಸೆಮಿನಾರ್ ಮಾಡಬೇಕು, ಇಲ್ಲಿ ಜನಗಳಿಗೆ ಸ್ವಲ್ಪ ಜ್ಞಾನ ಹಂಚಬೇಕು ಅಂತ. ಸೊ ಎಕ್ಸಾಕ್ಟ್ಲಿ ಸೇಮ್ ಅಪೇರಾ ಹೌಸ್ ಅಲ್ಲಿ ಅವರು ಸಾವಿರಾರು ಜನಗಳನ್ನ ಅಡ್ರೆಸ್ ಮಾಡಿ ಅವರಿಗೆ ಜ್ಞಾನನ ಹಂಚ್ತಾರೆ. ದಟ್ ಈಸ್ ದ ಪವರ್ ಆಫ್ ಆಕ್ಟಿಂಗ್ ಆಸ್ ಇಫ್ ವಿ ಆರ್ ಆಲ್ರೆಡಿ ದಟ್ ಪರ್ಸನ್. ಕ್ಲಿಯರ್? ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ, ಆಕ್ಟಿಂಗ್ ಆಸ್ ಇಫ್ ದಿ PGA. ಅಮೆರಿಕಾದಲ್ಲಿ ಇಬ್ರು ಸ್ನೇಹಿತರಿರ್ತಾರೆ, ಫ್ರೆಡ್ ಅಂಡ್ ಬಟ್ಲರ್ ಅಂತ ಹೇಳಿ. ಫ್ರೆಡ್ಗೆ ಏನಪ್ಪಾ ಅಂತ ಹೇಳಿದ್ರೆ ಗಾಲ್ಫ್ ಆಡೋಂಥದ್ದು ಚಿಕ್ಕ ಮಕ್ಕಳು, ಅವರು ಒಂದು 14 ವರ್ಷದ ಮಕ್ಕಳು, ಇಬ್ರು ಸ್ನೇಹಿತರು ಗಾಲ್ಫ್ ಆಡೋದು. ಅವ್ನಿಗೆ ಏನ್ ಆಸೆ ಅಂತ ಹೇಳಿದ್ರೆ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ನ ಗೆಲ್ಬೇಕು ಅಂತ. ಇನ್ನೊಬ್ಬನಿಗೆ, ಅವನ ಸ್ನೇಹಿತನಿಗೆ ಬಟ್ಲರು, ಅವನಿಗೆ ಒಂದು ಒಂದು ರೇಡಿಯೋ ಇದರಲ್ಲಿ ಅನೌನ್ಸರ್ ಆಗ್ಬೇಕು, ನಮ್ಮ ರೇಡಿಯೋ ಜಾಕಿ ಅಂತ ಏನ್ ಹೇಳ್ತೀವಿ ಆ ರೀತಿ ಒಂದು ಆಗ್ಬೇಕು ಅಂತ ಅವನಿಗೆ ಇಷ್ಟ. ಸೊ ದೇ ವಿಲ್ ಸ್ಟಾರ್ಟ್ ಟು ಬಿಹೇವ್ ಲೈಕ್ ದಟ್. ಅವನ ಅಭ್ಯಾಸ ಆದ ನಂತರ ಪ್ರತಿದಿನ ಅವ್ರೇನ್ ಮಾಡ್ತಾರೆ, ಅದೊಂದು ಡ್ರಾಮಾ ತರ ಒಂದು ಪ್ಲೇ ಮಾಡ್ತಾರೆ, ರೋಲ್ ಪ್ಲೇ ಮಾಡ್ತಾರೆ. ಏನಂತ, ಇವನು ಹೇಳ್ತಾನೆ ನಾನೀಗ ಗೆದ್ದಿದ್ದೀನಿ ಏನು ವರ್ಲ್ಡ್ ಚಾಂಪಿಯನ್ಶಿಪ್ ನಾನು ನಡ್ಕೊಂಡ್ ಬರ್ತಾ ಇದ್ದೀನಿ, ಎಲ್ಲರೂ ಚಪ್ಪಾಳೆ ಬರ್ತಾ ಇದಾರೆ ಅಂದಾಗ ಅದೇ ರೀತಿ ಬಿಹೇವ್ ಮಾಡ್ತಾನೆ. ಹಿಂಗ್ ನಡ್ಕೊಂಡ್ ಬರತಾರ, ಹಾಲಲ್ಲಿ ಕೂತ್ಕೊಳ್ಳೋ ತರ. ಅವನು ನಾನಿನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ನಾನೊಬ್ಬ ರೇಡಿಯೋ ಜಾಕಿ, ಪ್ರಪಂಚದಲ್ಲೇ ನಂಬರ್ 1 ರೇಡಿಯೋ ಸಂಸ್ಥೆಯಲ್ಲಿ ನಾನು ಜಾಕಿ ಆಗಿದ್ದೀನಿ, ಅದನ್ನ ನಾನು ಇಂಟರ್ವ್ಯೂ ಮಾಡ್ತೀನಿ ನಿನ್ ಗೆದ್ದಾಗ ಅಂತ ಆಕ್ಟ್ ಮಾಡ್ತಾರೆ. ಆಮೇಲೆ ಏನೋ ಕಾರಣಾಂತರಗಳಿಂದ ಅವ್ರು ಬೇರೆ ಬೇರೆ ಆಗ್ಬಿಡ್ತಾರೆ ಚಿಕ್ಕ ವಯಸ್ಸಲ್ಲಿ. ಬಟ್ ಮುಂದೆ 14 ವರ್ಷ ಆದ್ಮೇಲೆ ಒಂದು ಪ್ರಸಂಗ ಬರುತ್ತೆ. ಫ್ರೆಡ್ ಈ ಗಾಲ್ಫ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ಗೆಲ್ತಾರೆ. ಅವ್ನ ಇಂಟರ್ವ್ಯೂ ಕರ್ಕೊಂಡ್ ಬರ್ತಾರೆ. ಫ್ರೆಡ್ ಗೊತ್ತಿರಲ್ಲ ಯಾರಿದ್ದಾರೆ ಒಳಗೆ ಅಂತ, ಬಟ್ಲರ್ಗೆ ಗೊತ್ತಿಲ್ಲ ಯಾರು ಬರ್ತಾ ಇದಾರೆ ಅಂತ. ಒಳಗೆ ನೋಡಿದ್ರೆ ಇಂಟರ್ವ್ಯೂ ಮಾಡಬೇಕಾಗಿದೆ ಬಟ್ಲರ್. ಸಿ ಹೌ ಅಮೇಸಿಂಗ್ ಇಟ್ ಈಸ್. ಸೊ ಎನಾಕ್ಟ್ ಮಾಡಿದ್ರೆ ನಾವು ಆಲ್ರೆಡಿ ಅದನ್ನ ಅಚೀವ್ ಮಾಡಿದೀವಿ ಅಂತ ಅದೇ ರೀತಿ ಬಿಹೇವ್ ಮಾಡಿದ್ರೆ ನಮಗೆ ಅದನ್ನು ಸಾಧಿಸೋ ಪ್ರಾಬಬಿಲಿಟಿ ಜಾಸ್ತಿ. ಕ್ಲಿಯರಾ? ಮುಂದಕ್ಕೆ ಹೋಗ್ಬೋದಾ? ಓಕೆ. ಸೊ Yes, sir. ಸೊ ಇವತ್ತಿಂದ ಅದನ್ನ ಮಾಡಕ್ ಶುರು ಮಾಡಿ. ಇವತ್ತೇ ನೀವು ಆಲ್ರೆಡಿ ಆಗಿದ್ದೀರಾ. ಇವತ್ತೇ ಯು ಹ್ಯಾವ್ ಟು ಸ್ಟಾರ್ಟ್ ಬಿಲೀವ್ ದಟ್ ನಾನು ಆಲ್ರೆಡಿ ಒಬ್ಬ ಕೋಚ್, ನಾನು ಆಲ್ರೆಡಿ ಒಬ್ಬ ಬಿಸ್ನೆಸ್ ಮ್ಯಾನ್, ನಾನು ಆಲ್ರೆಡಿ ಒಬ್ಬ ಸಕ್ಸಸ್ಫುಲ್ ಏನು ಫ್ಯಾಮಿಲಿ ಮ್ಯಾನ್ ಅಥವಾ ವುಮೆನ್, ನಾನು ಆಲ್ರೆಡಿ ಒಬ್ಬ ಮ್ಯಾನೇಜರ್, ನಾನೊಬ್ಬ ಲೀಡರ್ ಅಂತ. ವಿ ಹ್ಯಾವ್ ಟು ಸ್ಟಾರ್ಟ್ ಬಿಹೇವಿಂಗ್, ನಾಟ್ ಬಿಲೀವಿಂಗ್. ಬಿಲೀವ್ ನಾವು ಮಾಡಿದೀವಿ, ಅಫರ್ಮೇಶನ್ಸ್ ಆಗಿದೆ, ವಿಜುವಲೈಸೇಷನ್ ಆಗಿದೆ, ಈಗ ಆಕ್ಟ್ ಮಾಡಬೇಕು. ಹೇಗೆ ಆಕ್ಟ್ ಮಾಡ್ಬೇಕು ಅಂತ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಕಾಕ್ಟೈಲ್ ಪಾರ್ಟಿ, ಮಿಲಿಯನೇರ್ ಕಾಕ್ ಪಾರ್ಟಿ ಅಂತ ಹೇಳ್ತಾರೆ. ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ, ಜಾಕ್ ಕ್ಯಾನ್ಫೀಲ್ಡ್ ಅವರು ಒಂದು ಟ್ರೈನಿಂಗ್ ಮಾಡುವಾಗ ಅಲ್ಲೊಂದು ಇದೇ ತರ ಒಂದು ಮಾಕ್ ಪಾರ್ಟಿನ ರೆಡಿ ಮಾಡ್ತಾರೆ.
ಹೇಗೆ ಎಲ್ಲರಿಗೂ ಹೇಳ್ತಾರೆ ಟ್ರೈನೀಸ್ ಎಲ್ಲ, ಇವತ್ತು ನೈಟ್ ನಿಮ್ಗೆಲ್ಲ ಮಾಕ್ಟೇಲ್ ಪಾರ್ಟಿ ಇರುತ್ತೆ, ಕಾಕ್ಟೇಲ್ ಪಾರ್ಟಿ ಸಾರಿ, ನೀವು ಏನೇನ್ ಅನ್ಕೊಂಡಿದ್ದೀರಾ ಅದೇ ರೀತಿ ಬಿಹೇವ್ ಮಾಡ್ಬೇಕು ಈ ಸಂಜೆ, ಅದೇ ರೀತಿ ಬಿಹೇವ್ ಮಾಡ್ಬೇಕು, ಬನ್ನಿ ರೆಡಿಯಾಗಿ ಅಂತ. ಸೊ ಒಬ್ಬೊಬ್ರು ರೆಡಿಯಾಗಿ ಬರ್ತಾರೆ. ಫಾರ್ ಎಕ್ಸಾಂಪಲ್ ಒಬ್ರು ನನಗೆ ಬೆಸ್ಟ್ ಸೆಲ್ಲಿಂಗ್ ಆಥರ್ ಆಗ್ಬೇಕು ಅಂತ ಹೇಳಿದ್ರೆ, ನ್ಯೂಯಾರ್ಕ್ ಅಲ್ಲಿ ಅಥವಾ US ಅಲ್ಲಿ ಅಥವಾ ಇಂಡಿಯಾದಲ್ಲಿ, ಅವ್ರು ಏನ್ ಮಾಡ್ತಾರೆ, ಅದೇ ರೀತಿ ಫೋಟೋ ಹಾಕೊಂಡು ಬುಕ್ಸ್ಗಳನ್ನ ಯಾವ್ದೋ ಪ್ರಿಂಟ್ ತಗೊಂಡು ಅದಕ್ಕೊಂದು ಪೇಪರ್ ಹಾಕೊಂಡು ಅದೇ ತರ ಬಿಹೇವ್ ಮಾಡ್ಕೊಂಡು ಬರೆದಾಗ ಪ್ರೆಸ್ ಅವರೆಲ್ಲ ಬಂದು ಫೋಟೋ ತೆಗಿತಾರ. ಓ, ನೀವು ಅಚೀವ್ ಮಾಡ್ಬಿಟ್ಟಿದ್ದೀರಾ, 7 ಮಿಲಿಯನ್ ಕಾಪೀಸ್ ಸೆಲ್ ಆಗ್ಬಿಟ್ಟಿದೆ ಇಡೀ ವರ್ಲ್ಡ್ ಅಲ್ಲಿ, ಯು ಆರ್ ಎ ಗ್ರೇಟ್ ಆಥರ್, ಹಾಗೆ ಹೊಗಳತ್ತಾರ. ಇವನು ಅದಕ್ಕೆ ಇಂಟರ್ವ್ಯೂ ಕೊಡತ್ತಾರ. ಈ ತರ ಒಂದು ರೋಲ್ ಪ್ಲೇ. ಇನ್ನೊಬ್ರು ಯಾರೋ $10 ಮಿಲಿಯನ್ ಸಂಪಾದಿಸ್ಬೇಕು ಅಂದ್ರೆ $10 ಮಿಲಿಯನ್ ಆದ್ಮೇಲೆ, ಬಿಸ್ನೆಸ್ ಆದ್ಮೇಲೆ, ಆ ಬಿಸ್ನೆಸ್ ಅಲ್ಲಿ ಅಷ್ಟು ಸಂಪಾದನೆ ಮೇಲೆ ಯಾವ ರೀತಿ ಬಿಹೇವ್ ಮಾಡ್ತಾವ, ಬಿಸ್ನೆಸ್ ಮ್ಯಾನ್ ತರ ಗಾಂಭೀರ್ಯವಾಗಿ ಬರೋದು, ಅದಕ್ಕೆ ಬೇಕಾಗಿದ್ದ ಡ್ರೆಸ್ಗಳು ಹಾಕೊಳ್ಳುವಂಥದ್ದು, ಅದಕ್ಕೆ ಬೇಕಾಗಿದ್ದ PN ಇಟ್ಕೊಂಡಿರೋವಂಥದ್ದು ಜೊತೆಲಿ, ಅದೇ ರೀತಿ ಕಾರ್ಗಳನ್ನ ಬಾಡಿಗೆ ತಗೊಂಡು, ಈಸ್ ಫೀಲಿಂಗ್ ದಟ್ಸ್ ಹೌ ಇಟ್ ಶುಡ್ ಬಿ. ನಡ್ಕೊಂಡ್ ಬರುವಾಗ ಅಲ್ಲೂ ಇಂಟರ್ವ್ಯೂ ಮಾಡಕ್ ಜನ ಬರ್ತಾರೆ, ಬೇರೆಯವರೆಲ್ಲ ಚಪ್ಪಾಳೆ ತರ್ತಾರೆ, ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಲಿಟ್ರಲಿ ಏನು ನಾನು ಅದನ್ನ ಸಾಧಿಸಿದ ನಂತರ ಹೇಗೆ ಫೀಲ್ ಮಾಡ್ತಾ ಇರ್ತೀನಿ, ಅದೇ ರೀತಿ ಬಿಹೇವ್ ಮಾಡೋ ತರ ಒಂದು ಸನ್ನಿವೇಶನ ಸೃಷ್ಟಿ ಮಾಡ್ತಾರೆ. ಮಿಲಿಯನೇರ್ ಕಾಕ್ಟೈಲ್ ಪಾರ್ಟಿ ಅಂತ ಅದಕ್ಕೆ. ವಿಚಿತ್ರ ಅಂದ್ರೆ ಫ್ರೆಂಡ್ಸ್, ಎಲ್ಲರೂ ಅವರ ರೋಲ್ನ ಪ್ಲೇ ಮಾಡ್ತಾರೆ, ಅವರ ಭಾವನೆಗಳನ್ನ ಹೇಳ್ತಾರೆ. ಎಷ್ಟು ಖುಷಿ ಆಯ್ತು ಆ ರೋಲ್ನ ಪ್ಲೇ ಮಾಡಿದಾಗ, ಒಬ್ರಿಗೊಬ್ರು ಅಪ್ರಿಶಿಯೇಟ್ ಮಾಡಿದಾಗ, ನಾನು ಆಲ್ರೆಡಿ ಸಾಧನೆ ಮಾಡಿದ್ದೀನಿ ಅಂತ ಅನ್ಕೊಂಡಾಗ ಅಂತ ಹೇಳಿದ್ರೆ, ಅವರ ಮೋಟಿವೇಶನ್ ಲೆವೆಲ್, ಅವರ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿಗೂ ಹೋಗ್ಬಿಡುತ್ತೆ. ಮತ್ತೆ ಅವತ್ತಿಂದ ಅವರು ನಾನು ಇದನ್ನ ಸಾಧಿಸಿದ್ದೀನಿ ಆಲ್ರೆಡಿ ಅನ್ನೋ ತರ ನಡ್ಕೊಳ್ಳೋಕೆ ಶುರು ಮಾಡಿದ್ರಿಂದ, ಅಲ್ಲಿಂದ 2 ವರ್ಷ ಅಥವಾ 5 ವರ್ಷದಲ್ಲಿ ಏನಾಗ್ಬೇಕು ಅಂತಿದ್ರು, ಅವರು ಯಾವ ಗುರಿ ಇಟ್ಕೊಂಡಿದ್ರು ಅದೆಲ್ಲ ಅವ್ರು ಸಾಧಿಸ್ತಾರೆ. ಆ ಪಾರ್ಟಿಲಿ ಬಂದಿರೋ ಪ್ರತಿಯೊಬ್ಬರು ಸಾಧಿಸ್ತಾರೆ. ಒಬ್ಬ ಆ ತರ ಆಗ್ಬೇಕು, ಬೆಸ್ಟ್ ಸೆಲ್ಲಿಂಗ್ ಆತರ ಅವ್ರು ಆಗ್ತಾರೆ. ಒಬ್ರು ಸ್ಪೋರ್ಟ್ಸ್ ಪರ್ಸನ್ ಆಗ್ಬೇಕು, ಚಾಂಪಿಯನ್ಶಿಪ್ ಗೆಲ್ಬೇಕು, ಗೆಲ್ತಾರೆ. ಒಬ್ಬ ನನಗೆ $100 ಮಿಲಿಯನ್ ಸಂಪಾದಿಸ್ಬೇಕು, ಬಿಸ್ನೆಸ್ ಇಂದ ಮಾಡ್ತಾರೆ. ಉನ್ನತ ಮಟ್ಟಕ್ಕೆ ಕೇಳಬೇಕು, ರಾಜಕೀಯದಲ್ಲಿ ಆಗ್ತಾರೆ. ಪ್ರತಿಯೊಬ್ಬರು ಏನೇನು ಅನ್ಕೊಂಡಿದ್ರು ಅದೆಲ್ಲ ಆಗತ್ತೆ. ಸೊ ಬಿ, ಡೂ ಅಂಡ್ ಹ್ಯಾವ್ ಎವ್ರಿಥಿಂಗ್ ಯು ವಾಂಟ್ ಸ್ಟಾರ್ಟಿಂಗ್ ನಾವು. ಕಷ್ಟ ಅನ್ಸುತ್ತೆ, ಯಾಕಂದ್ರೆ ಸಬ್ ಕಾನ್ಶಿಯಸ್ ಬಿಡೋದಿಲ್ಲ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಬಿಹೇವ್ ಲೈಕ್ ಎ ಪರ್ಸನ್ whom you want to be after like 2 years down the line, 5 years down the line. ನೀವೇನ್ ಆಗ್ಬೇಕು ಅಂತ ಕಲ್ಪಿಸ್ಕೊಂಡಿದ್ದೀರೋ, ವಿಜುವಲೈಸೇಷನ್ ಮಾಡ್ತಾ ಇದ್ದೀರೋ, ಆ ವ್ಯಕ್ತಿ ಹೇಗ್ ಬಿಹೇವ್ ಮಾಡ್ತೀನಿ ಅಂತ ಈಗಲೇ ಮಾಡಿ. ಸೊ ನೀವು 5 ವರ್ಷ ಕಾಯ್ಬೇಕಾಗಿಲ್ಲ, 2 ವರ್ಷದಲ್ಲಿ ಅಚೀವ್ ಮಾಡ್ಬೋದು. 2 ವರ್ಷ ಕಾಯ್ಬೇಕಾಗಿಲ್ಲ, 6 ತಿಂಗಳಲ್ಲಿ ಅಚೀವ್ ಮಾಡ್ಬೋದು. 6 ತಿಂಗಳು ಕಾಯ್ಬೇಕಾಗಿಲ್ಲ, 3 ದಿನದಲ್ಲಿ ಅಚೀವ್ ಮಾಡ್ಬೋದು. ಯು ಜಸ್ಟ್ ಗಿವ್ ಇಟ್ ಎ ಟ್ರೈ. ಓಕೆ, ಆಕ್ಚುಲಿ ವರ್ಕ್ಶಾಪ್ ಅಲ್ಲಿ ಇದು ನಾವು ಮಾಡಿಸ್ತೀವಿ, ಈಗ ವರ್ಕ್ಶಾಪ್ ಅಲ್ಲ. ಸೊ ನೀವು ಇವತ್ತು ಚಟುವಟಿಕೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಲಿಟ್ರಲಿ ಅದೇ ತರ ಬಿಹೇವ್ ಮಾಡ್ಬೇಕು. ಇವತ್ತು ನೀವು ಒಬ್ಬ ಲೀಡರ್ ಆಗ್ಬೇಕು ಅಂತ ಹೇಳಿದ್ರೆ ಲೀಡರ್ ತರ ಡ್ರೆಸ್ ಮಾಡ್ಕೋಬೇಕು. ಯಾರೇನಾರು ಅನ್ಕೊಳ್ಳಿ, ತಲೆ ಕೆಡ್ಸ್ಕೋಬಾರ್ದು. ಒಬ್ಬ ಕ್ಷಮಾಯ ಧರಿತ್ರಿ ತರ ನಾನು ವರ್ತಿಸ್ಬೇಕು ಅಂದ್ರೆ, ಆ ಕ್ಷಮೆ ಮಾಡುವ ವ್ಯಕ್ತಿ ಹೆಂಗಿರ್ತಾನೆ, ಅನುಕಂಪ, ಕರುಣೆ, ಪ್ರೀತಿ, ಪ್ರೇಮ, ವಾತ್ಸಲ್ಯ ಕಣ್ಣುಗಳಲ್ಲಿ ಹೇಗೆ ಕಾಣ್ತಾ ಇರುತ್ತೆ, ಮುಖದಲ್ಲಿ ಹೇಗಿರುತ್ತೆ, ನಗು ಹೇಗಿರುತ್ತೆ, ಅಸನ್ಮುಖ ನಗು, ಅದನ್ನ ನಾವು ಆಲ್ರೆಡಿ ಮಾಡ್ತಾ ಇರ್ಬೇಕು. ಅವನ್ನ ಕ್ಷಮಿಸಿದೀನಿ ಅಂದ್ರೆ ಕ್ಷಮಿಸ್ಬಿಟ್ಮೇಲೆ ನಾನು ಏನ್ ಮಾಡ್ತೀನಿ, ಆ ವ್ಯಕ್ತಿ ಜೊತೆ ಮಾತಾಡ್ತೀನಿ, ಹೇಗ್ ಮಾತಾಡ್ತೀನಿ, ಅದನ್ನ ಮಾಡಕ್ ಶುರು ಮಾಡೋಣ. ಸೊ ಸುಪ್ತ ಮನಸ್ಸು ಬೇಗ ರಿವೈರ್ ಆಗುತ್ತೆ ಫ್ರೆಂಡ್ಸ್. ಸೊ ದಿಸ್ ಇಸ್ ಯುವರ್ ಆಕ್ಟಿವಿಟಿ ಫಾರ್ ಟುಡೇ. ಕ್ಲಿಯರ್? ಮಾಡ್ತೀರಾ? ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಂಗೆ ದುಡ್ಡು ಬಂದಿರಲ್ಲ, ಕೊಟ್ಟಿರೋ ಸಾಲ ಬಂದಿದೆ, ಬಂದಾದ್ಮೇಲೆ ನಾನೇನ್ ಸೆಲೆಬ್ರೇಟ್ ಮಾಡ್ತೇನೆ, ಆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ? ನೆನ್ನೆಲ್ಲ ಚೆಕ್ ಬರ್ಕೊಂಡ್ವಲ್ಲ ನಾವು, ದುಡ್ಡು ಎಷ್ಟು ಬರುತ್ತೆ ವಾಪಸ್ಸು ಅಂತೆಲ್ಲ ಹೇಳಿ, ಎಷ್ಟು ಬೇಕು ನನಗೆ, ಎಷ್ಟು ಮಿಲಿಯನ್ ಬೇಕು, ಎಷ್ಟು ಲಕ್ಷ ಬೇಕು, ಎಷ್ಟು ಕೋಟಿ ಬೇಕು ಅಂತ. ಈಗ ಆಲ್ರೆಡಿ ಬಂದ ಮೇಲೆ ನಾನು ಏನ್ ಮಾಡ್ತೀನಿ, ಆ ದುಡ್ಡನ್ನ
ಅಥವಾ ಆ ವ್ಯಕ್ತಿಗೆ ನಾನು ಯಾವ ರೀತಿ ಮಾತಾಡ್ತೇನೆ ದುಡ್ಡು ಕೊಟ್ಟಿರೋನ್ನ, ಅಥವಾ ನಾನು ಸಾಲ ಬೇರೆಯವ್ರಿಗೆ ಕೊಡ್ಬೇಕು ಅಂದ್ರೆ ಸಾಲ ಎಲ್ಲ ತೀರ್ಸಿದ್ಮೇಲೆ ನಾನು ಹೇಗೆ ಬಿಹೇವ್ ಮಾಡ್ತೇನೆ, ಹೇಗೆ ಫೀಲ್ ಮಾಡ್ತೀನಿ ಸಾಲ ಮುಕ್ತನಾದ ನಂತರ. that we have to feel and act. ಫೀಲ್, ವಿಜುವಲೈಸ್ ಅಂಡ್ ಇಂಪಾರ್ಟೆಂಟ್ಲಿ ಆಕ್ಟ್ ಮಾಡಬೇಕು. ಮಾಡ್ತೀರಾ? ಅದೇ ಇವತ್ತಿನ ಎಕ್ಸರ್ಸೈಸ್. ಸರ್ ನೋ? ಓಕೆ, ಯಾ, ಥ್ಯಾಂಕ್ ಯು. ಸೊ ನಾನು ಇದೊಂದು ಕೇಳೋಣ ಅಂತಿದೆ ನಿಮಗೆ. ಮೀಟಿಂಗ್ ಲಿಂಕ್ ಈ ತರ, ಐ ಆಮ್ ಗೋಯಿಂಗ್ ಟು ಶೇರ್ ಸಮಥಿಂಗ್, ಈ ತರ ಬರುತ್ತಾ? ಕೆಲವೊಂದು ಜನಕ್ಕೆ ಮೀಟಿಂಗ್ ಲಿಂಕ್ ಹೋಗ್ತಾ ಇಲ್ಲ, ಓಪನ್ ಆಗ್ತಾ ಇಲ್ಲ, ಆ ತರ ಎಲ್ಲ ಏನಿದೆ. ಐ ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ಯು ಗೈಸ್. ಐ ಆಮ್ ಗೋಯಿಂಗ್ ಟು ಶೇರ್ ನ್ಯೂ ಸ್ಕ್ರೀನ್. ಈ ಸ್ಕ್ರೀನ್ ಕಾಣ್ತಾ ಇದೆ ನಿಮಗೆ ಎಲ್ಲರಿಗೂ? ನಾವು ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ನಿಮ್ಗೆ ಮೀಟಿಂಗ್ ಲಿಂಕ್ ಇಲ್ಲಿಂದ ಸಿಗುತ್ತಾ? ಈ ತರ ಬರಬೇಕು. ಆಕ್ಚುಲಿ ಯಾವ ರೀತಿ ಬರುತ್ತೆ ನಿಮ್ಗೆ? ಮೇಲ್ ಅಲ್ಲಿ ಬರುತ್ತೆ, ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ನ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಝೂಮ್ ಲಿಂಕ್ ಕರ್ಕೊಂಡು ಹೋಗುತ್ತಾ, ಇಲ್ಲ ಈ ರೀತಿ ಒಂದು LMS ಪ್ಲಾಟ್ಫಾರ್ಮ್ ಒಳಗಡೆ ಹೋಗಿ ಕರ್ಕೊಂಡು ಹೋಗುತ್ತಾ ನಿಮ್ಗೆ? ಯಾರು ಹೇಳ್ತೀರಾ ಒಬ್ರು? ಝೂಮ್ ಲಿಂಕ್ ಕರ್ಕೊಂಡು ಹೋಗುತ್ತೆ ಸರ್. ಓ, ಇಲ್ಲಿಗೆ ಹೋಗೋದಿಲ್ಲ. ನಿಮ್ಗೆ ಅಕ್ಸೆಸ್ ಇದೆಯಾ? ಹೋಗ್ಲಿ ಇಲ್ಲೆಲ್ಲ ಈ ತರ ಒಂದು ರಿಜಿಸ್ಟ್ರೇಷನ್ ಆದಾಗ ಇಲ್ಲಿಗೆ ಕರ್ಕೊಂಡು ಹೋಗಲ್ವಾ? ಇಲ್ಲ ಸರ್, ಇಲ್ಲ, ನೇರವಾಗಿ ಲಿಂಕ್ ಬಂದ್ಬಿಡ್ತಾ ಇದೆ. ಓಕೆ, ಐಲ್ ಚೆಕ್, ಐಲ್ ಗಿವ್ ದ ಅಕ್ಸೆಸ್ ಟು, ಸೊ ದಟ್ ನಿಮ್ಗೆ ಅಕ್ಸೆಸ್ ಇದ್ರೆ ಏನಾಗುತ್ತೆ, ಕೆಲವೊಮ್ಮೆ ಕೆಲವು ಫ್ರೀ ಕೋರ್ಸ್ ಇರುತ್ತೆ, ಯು ಕ್ಯಾನ್ ಚೆಕ್ ಇದ್ರೊಳಗೆ. ಈಗ ಇದು ಬ್ರಾನ್ಸ್ ಕೋರ್ಸ್ ಫ್ರೀ, ಯು ಕ್ಯಾನ್ ಆಕ್ಸೆಸ್. ಇದೆಲ್ಲ ಪೇಯ್ಡ್ ಇರುತ್ತೆ, ಲಾಕ್ ಆಗಿರುತ್ತೆ. ಬಟ್ ಸ್ಟಿಲ್ ಅದ್ರ ಜೊತೆಗೆ ನಾವೇನ್ ಮಾಡ್ಬೋದು, ಏನಾದ್ರು ಕಮ್ಯುನಿಕೇಶನ್ ಮಾಡ್ಕೋಬೋದು. ಇಲ್ಲಿ ಫೀಡ್ ಅಂತ ಇರುತ್ತೆ, ಫೀಡ್ ಅಲ್ಲಿ ನಾವು ಏನಾದ್ರು ಹೇಳ್ಕೋಬಹುದು, ನಮ್ಗೆ ಏನಾದ್ರು ಕ್ಲಾರಿಫಿಕೇಶನ್, ಡೌಟ್, ಸಾಧನೆನ ಹಾಕೋಬಹುದು. ನನ್ಗೇನಾದ್ರು ನಿಮ್ಗೆ ಕಮ್ಯುನಿಕೇಟ್ ಮಾಡ್ಬೇಕು ಅಂದ್ರೆ ನಾನು ಇಲ್ಲಿ ಪೋಸ್ಟ್ ಮಾಡಿದ್ರೆ ನಿಮ್ಗೆ ಬರುತ್ತೆ. ಆ ರೀತಿದೆಲ್ಲ ಮೆಸೇಜ್ ಆಪ್ಷನ್ಸ್ ಇರುತ್ತೆ, ನಾವು ಬಳಸ್ಕೋಬಹುದು. ಓಕೆ, ಎನಿವೆ ಲೆಟ್ ಮಿ ಚೆಕ್ ಅಂಡ್ ಕಮ್ ಬ್ಯಾಕ್ ಆನ್ ದಿಸ್. ಮತ್ತೆ ನಿಮ್ಗೂ ಗೊತ್ತಾಗುತ್ತೆ ವರ್ಕ್ಶಾಪ್ಸ್ ಏನೇನಿದೆ, ಎಷ್ಟು ದಿನಕ್ಕೆ, ಒಂದು ಲಿಸ್ಟ್ ಗೊತ್ತಾಗುತ್ತೆ. ನಾಳೆ ಇದೆಯಾ, ನಾಳೆ ಇದಿಲ್ವಾ. ಈಗ ಫಾರ್ ಎಕ್ಸಾಂಪಲ್ ಇವತ್ತಿದೆ, ನಾಳೆಗಿಲ್ಲ. 11th ಸಂಡೇ ನಾವು ಇಟ್ಕೊಳಲ್ವಲ್ಲ, ಈಗಿಲ್ಲ, ಮಂಡೇ ಇರುತ್ತೆ. ಇದೆಲ್ಲ ಮುಂಚೆನೆ ಗೊತ್ತಾಗಿ ಪ್ರಿಪೇರ್ ಆಗ್ಬಹುದು. ನಾನು ಪ್ರತಿ ಸರಿ ಲಿಂಕ್ ಕಳಿಸೋ ಅವಶ್ಯಕತೆನೂ ಇಲ್ಲ. ನೀವು ಇಲ್ಲಿ ಹೋಗಿ ಲಿಂಕ್ ನ ತಗೋಬಹುದು, ರಿಜಿಸ್ಟ್ರೇಷನ್ ಇಲ್ಲೇ ಹೋಗಿ ಲಾಗಿನ್ ಆಗ್ಬೋದು. ಮತ್ತೆ ಮುಂದೆ ಎಷ್ಟು 4 ದಿನದ ನೀವು ಸಿಕ್ಬಿಡುತ್ತೆ. ಓಕೆ, ಸೊ ಯಾರು ಒಬ್ರಿಗೂ ಇದರ ಅಕ್ಸೆಸ್ ಸಿಕ್ಕಿಲ್ವಾ ಇನ್ನ? ಇಲ್ಲ ಸರ್. ಯಾರೊಬ್ರಿಗೂ ಇಲ್ಲ? ಯಾರಿಗಾದ್ರೂ ಇಲ್ಲ ಸಿಕ್ಕಿದ್ಯಾ? ಸರ್, ಯಾರಿಗೂ ಇಲ್ಲ ಸಿಕ್ಕಿಲ್ಲ, ನನ್ಗೆ ಸಿಕ್ಕಿಲ್ಲ ಸರ್. ಇಲ್ಲ, ಓಕೆ ಫೈನ್. ನಿಮ್ಗೂ ಸಿಕ್ಕಿಲ್ವಾ? ನಿಮ್ಗೆ ಸಿಕ್ಕಿದೆ, ಓಕೆ ಫೈನ್. ಅದನ್ನ ನಾನು ಐ ಗೆಟ್ ಇಟ್ ಆಕ್ಟಿವೇಟೆಡ್, ಸೊ ದಟ್ ಈಸಿ ಆಗುತ್ತೆ ನಿಮ್ಗೆ ಎಲ್ಲಾರ್ಗು. ಏನಾದ್ರು ಮಾಹಿತಿಗಳನ್ನ, ಮೀಟಿಂಗ್ಗಳನ್ನ ಚೆಕ್ ಮಾಡ್ಕೊಳಕ್ಕೆ ಮೊದಲೇ ಪ್ಲಾನ್ ಮಾಡ್ಕೋಬಹುದು. ಓಕೆ ಫೈನ್, ನಾವು ಕಮ್ ಬ್ಯಾಕ್ ಟು ದಿಸ್ ಒನ್. ಹಾ, ಸೊ ಇವತ್ತಿನ ಚಟುವಟಿಕೆ ಏನು ಕ್ಲಿಯರ್ ಆಗಿದೆಯಲ್ಲ? ಮಾಡ್ತೀರಲ್ಲ? ಎಸ್ ಆರ್ ನೋ? ಓಕೆ, ಮಾಡ್ತೀವಿ ಸರ್. ಮಾಡಿ. ಮಾಡ್ತೇವೆ ಮತ್ತೆ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಮಾಡಿ ದಯವಿಟ್ಟು. ಸ್ವಲ್ಪ ಜನ ಮಾಡ್ತಾ ಇದ್ದಾರೆ, ಐ ರಿಯಲಿ ಅಪ್ರಿಶಿಯೇಟ್ ದೆಮ್. ಐ ಡೋಂಟ್ ನೋ ವೈ ನಿಮ್ ಕೈಲಿ ಯಾಕೆ ಆಗ್ತಾ ಇಲ್ಲ, ಏನಾದ್ರು ಸಮಸ್ಯೆ ಇದೆಯಾ? ಐ ಆಮ್ ನಾಟ್ ಶ್ಯೂರ್. ನಾನು ತೋರಿಸ್ಬಿಡ್ತೀನಿ, ಹೋಗ್ಲಿ. ನಿಮ್ಗೆ ಏನಾದ್ರು ಎಲ್ಲಿ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಐ ವಿಲ್ ಶೋ. ಈ ತರ ಇರುತ್ತೆ. ಇಲ್ಲಿ ನಾವು ಪೋಸ್ಟ್ ಮಾಡ್ತೀವಿ, ಇಲ್ಲಿ ಇದ್ಯಾವ್ದು ನೆನ್ನೆದು ಪೋಸ್ಟ್ ಮಾಡ್ತೀವಿ. ಇಲ್ಲಿ ಕಮೆಂಟ್ ಮಾಡ್ಬೇಕು. ಇದು ಪ್ರೈವೇಟ್, ಯಾರಿಗೂ ಇಲ್ಲ, ನಮ್ಮ ಮೆಂಬರ್ಸ್ ಮಾತ್ರ ಅಕ್ಸೆಸ್ ಮಾಡೋದು, ಹೊರಗಡೆಯವ್ರು ಯಾರು ನೋಡಕ್ ಆಗಲ್ಲ. ಪ್ರೈವೇಟ್ ಗ್ರೂಪ್ ಇದು. ನಾವೇನ್ ರಿಜಿಸ್ಟರ್ ಆಗಿ ನೋಡಿ, 34 ಮೆಂಬರ್ಸ್ ಏನ್ ರಿಜಿಸ್ಟರ್ ಆಗಿದ್ದಾರೆ, ಅವ್ರ ಮಾತ್ರ ಇರುವಂತದ್ದು, ಅವ್ರ ಮಾತ್ರ ನೋಡುವಂಥದ್ದು. ಅಂದ್ರೆ ಸಮಾನ ಮನಸ್ಕರು, ಯಾರು ಸಾಧನೆ ಮಾಡ್ಬೇಕು ಜೀವನದಲ್ಲಿ ಅನ್ನೋರಿಗೆ ಇರುವಂಥದ್ದು. ಓಕೆ, ಹಾಗಾಗಿ ಕಮೆಂಟ್ ಮಾಡಿ. ನಿಮ್ಗೆ ಏನಾಯ್ತು ಅಂತ ಇಲ್ಲಿ ಹಾಕಿದ್ರೆ ನನಗೆ ಗೊತ್ತಾಗೋದು ನೀವು ಅದನ್ನ ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿದೆ ಅಂತ. ಡೌಟ್ಸ್ ಇದ್ರೆ ಡೌಟ್ಸ್ ಕೇಳಿ, ಕ್ಲಾರಿಫೈ ಮಾಡ್ಬೋದು. ಆಗ ನಾವು ಆಕ್ಷನ್ ಮಾಡಿದಾಗ ಹೆಚ್ಚಿನ ಮಟ್ಟದಲ್ಲಿ ನಾವು ಸಾಧನೆ ಮಾಡೋದಕ್ಕೆ ಅವಕಾಶ ಆಗತ್ತೆ, ಮತ್ತೆ ಬೇಗ ಮಾಡೋದಕ್ಕೆ ಅವಕಾಶ ಆಗತ್ತೆ. ಓಕೆ.
Fine then. So I'm going to share the screen now. One ನಿಮಿಷ. Okay, I'll do one thing. Can all of you come on camera once? I'll take one pic and post it there. ನೀವು ಅದನ್ನ ಹೋಗಿ ಎಲ್ಲಿ ನಮ್ಮ ಫೀಡ್ ಅಲ್ಲಿ ಟುಡೇ. Can you come on camera? ಎಲ್ಲರೂ ಒಂದ್ ಸೆಕೆಂಡ್ ಬರಕ್ಕಾಗತ್ತಾ? ಐ ನೋ ತೀರಾ ಏನೋ ಪ್ರೆಸೆಂಟಬಲ್ ಇದರಲ್ಲಿಲ್ಲ ಅಂದ್ರೆ ಬರೋದು ಬೇಡ. ಅಟ್ಲೀಸ್ಟ್ ತುಂಬಾ ಏನು ಮೇಕಪ್ ಎಲ್ಲ ಇಲ್ಲದಿದ್ರು ಪರವಾಗಿಲ್ಲ. ಜಸ್ಟ್ ಒನ್ ಕ್ಲಿಕ್ ವಿಲ್ ಟೇಕ್. ಓಕೆ, ಅದರ್ಸ್ ಪ್ಲೀಸ್ ಬರಕ್ಕಾಗತ್ತಾ? ಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇರೆಯವರು ಪ್ರಿಯಾಂಕಾ, ಅನಿತಾ ರಾಜು ಅವರು, ತುಳಸಿ, GK, ಪಂಕಜ, ಚನ್ನಪ್ಪ, ಪ್ರವೇಶ್, ಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕಿದೆ ಎಕ್ಸರ್ಸೈಸ್ ಗೊತ್ತಾ? ನಾವು ಆರ್ ವಿ ಇನ್ ಪ್ರೆಸೆಂಟಬಲ್ ಕಂಡೀಷನ್. ನಾವು ಕೋರ್ಸ್ ತಗೊಳ್ಳುವಾಗ, ಜ್ಞಾನ ಪಡೆಯುವಾಗ ನಾವು ಆಲ್ರೆಡಿ ಆ ಒಂದು ಯಶಸ್ವಿ ವ್ಯಕ್ತಿಯಾಗಿ ಏನು ಕೋರ್ಸ್ನ ಪಡಿತಾ ಇದೀವಿ, ಜ್ಞಾನ ಪಡಿತಾ ಇದ್ದೀವಿ, ಅಳವಡಿಸ್ಕೊಳಕ್ ತಯಾರಿದ್ದೀವಿ ಅನ್ನೋ ರೀತಿ ರೆಡಿ ಆಗಿ ಕೂತಿದೀವಾ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಆಲ್ರೆಡಿ ಸಾಧಕರು ಅಂತ ಫೀಲ್ ಮಾಡ್ಬೇಕು ಯಾವಾಗ್ಲೂ. ಅದು ಸಹಜ ಆಗತ್ತೆ. ನಾನು ಕೂಡ ಮುಂಚೆ ಒಂದು 5-6 ವರ್ಷಗಳಿಂದ ಕೋರ್ಸ್ ಅಟೆಂಡ್ ಮಾಡುವಾಗ ಹಿಂಗೆ ವಿಡಿಯೋ ಆಫ್ ಮಾಡಿ ಕೇಳ್ಕೊಂಡು ಬೇರೆ ಏನೋ ಕೆಲಸ ಮಾಡೋದು, ಏನೋ ಬನ್ನಿನಲ್ಲಿ ಇರ್ತಾ ಇದೆ, ಕ್ಯಾಮ್ರಾ ಆನ್ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಆತರ ಆಗತ್ತೆ. ಬಟ್ ನಾವು ಇವತ್ತಿಂದ ಆತರ ಅಲ್ಲ. ನಾವು ಸಾಧಕರು. ಆಲ್ರೆಡಿ ವಿ ಹ್ಯಾವ್ ಟು ಫೀಲ್. ಪ್ರತಿಯೊಂದು ಮಿನಿಟ್ ಅಲ್ಲೂ, ಪ್ರತಿಯೊಂದು ಮೂಮೆಂಟ್ ಅಲ್ಲೂ ನಾವು ಅದೇ ಅಂತ ತೋರಿಸ್ಬೇಕು. ಅದನ್ನ ನಾವು ಅನ್ಕೋಬೇಕು, ನಮ್ಮ ಸುಪ್ತ ಮನಸ್ಸನ್ನ ನಂಬಿಸ್ಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಹೆಸಿಟೇಷನ್ ಬೇಡ, ಯಾವುದೇ ಸಂಕೋಚ ಬೇಡ. ಫೈನ್, ಇವತ್ತು ಇಫ್ ಯು ಆರ್ ನಾಟ್ ಪ್ರೆಸೆಂಟಬಲ್ ಕಂಡೀಷನ್, ದಟ್ಸ್ ನಾಟ್ ಎ ಪ್ರಾಬ್ಲಮ್. ನಾಳೆಯಿಂದ ನಾವು ಅದೇ ತರ ತಯಾರಾಗಿ ಬರ್ಬೇಕು. ಬರ್ತೀರಲ್ಲ? ಓಕೆ ಸರ್. ಯಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾವೆಲ್ಲ ಸಾಧಕರು, ಸಾಮಾನ್ಯ ವ್ಯಕ್ತಿಗಳೆಲ್ಲ. ಈಗ ಇರೋ ಜನರಲ್ಲಿ ನಾನೊಂದು ಪಿಕ್ಚರ್ ತಗೋತೀನಿ. ಯಾರ್ಯಾರು ಬರಕ್ಕಾಗುತ್ತೋ ಬನ್ನಿ. ರೆಡಿ? 1 2 3 ಗೋ. ಯಾರ್ಯಾರು ಬರಕ್ಕಾಗುತ್ತೋ ವಿಡಿಯೋಲಿ ಬನ್ನಿ. ಐ ಟೇಕ್ ಎ ಪಿಕ್ಚರ್ ಅಂಡ್ ಐ ವಿಲ್ ನಾಟ್ ಪೋಸ್ಟ್ ಎನಿವೇರ್ ಔಟ್ಸೈಡ್. ನಮ್ಮ ಗ್ರೂಪ್ ಅಲ್ಲಿ ಮಾತ್ರನೇ ಹಾಕಿರ್ತೀವಿ. ನಾನು ತೋರಿಸಿದ್ನಲ್ಲ ಅಲ್ಲಿ, ಇಲ್ಲಿ ಏನ್ ಜನ ಇದ್ದಾರೆ ಅವ್ರು ಮಾತ್ರ ನೋಡಕ್ ಸಾಧ್ಯ. ಡೋಂಟ್ ವರಿ ಅಬೌಟ್ ಇಟ್, ಡೋಂಟ್ ವರಿ ಅಬೌಟ್ ಇಟ್. ಯಾರು ಬರ್ತಿದ್ದಾರಾ? ಐ ಆಮ್ ಗೋಯಿಂಗ್ ಟು ಟೇಕ್ ಪಿಕ್ಚರ್ ನೌ. 1 2 3 ಗೋ. ನೋ ಪ್ರಾಬ್ಲಮ್. ಯಾ, ಥ್ಯಾಂಕ್ ಯು. ಒಂದ್ ನಿಮಿಷ. ಈಗ ಬಂದ್ರು, ಒಂದ್ ನಿಮಿಷ. ಸೊ ಫ್ರೆಂಡ್ಸ್, ಪ್ರತಿದಿನ ನಾವು ಈ ಎಕ್ಸರ್ಸೈಸ್ ಮಾಡ್ತೀವಿ. ಸೊ ಬಿ ಪ್ರಿಪೇರ್ಡ್. ನೀವು ಸಾಧಕರ ತರ, ಅಚೀವರ್ಸ್ ತರಾನೇ ಫೀಲ್ ಮಾಡ್ಬೇಕು, ಬಿಹೇವ್ ಮಾಡ್ಬೇಕು. ಅವಾಗ ನೋಡಿ ಯಾವ ತರ ಆಗುತ್ತೆ ಮ್ಯಾಜಿಕ್ ನಮ್ಮ ಜೀವನದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಾವು ವಿಲ್ ಗೋ ಬ್ಯಾಕ್ ಟು ದಿಸ್ ಒನ್. ಈಗ ಈ ದಿನ ಚಟುವಟಿಕೆ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇವತ್ತಿಂದನೇ, ಈ ಕ್ಷಣದಿಂದಲೇ ನಾವು ಬಿಹೇವ್ ಮಾಡ್ಬೇಕು, ನಾವು ಏನ್ ಆಗ್ಬೇಕು ಅಂತ ಅನ್ಕೊಂಡಿದೀವೋ ಅದೇ ರೀತಿ. ಜನರಿಗೆ ಆಶ್ಚರ್ಯ ಆದ್ರೂ ಪರವಾಗಿಲ್ಲ, ಅವ್ರು ನಮ್ಗೆ ಆಡ್ಕೊಂಡ್ರು ಪರವಾಗಿಲ್ಲ. ಯಾಕಂದ್ರೆ ಜನ ಎಲ್ಲ ನಮ್ಗೆ ಸಾಧಕರನ್ನಾಗಿ ಮಾಡೋದು ನಾವು. ನಮ್ಮ ಸುಪ್ತ ಮನಸ್ಸು. ನನ್ನನ್ನು ನಾನು ಅನ್ಕೊಂಡಿಲ್ಲ ಅಂದ್ರೆ ಬೇರೆ ಯಾರು ಅನ್ಕೊತಾರೆ? ನಾನು ಸಾಧಕ ಅಂತ ನಾನು ಅನ್ಕೋಬೇಕು ಫಸ್ಟ್. ಸೆಲ್ಫ್ ಇಮೇಜ್ ಏನ್ ಹೇಳ್ತಿದ್ದೀರಲ್ಲ, ಸ್ವಚಿತ್ರಣ, ಅದು ದೊಡ್ಡದಾಗಿರ್ಬೇಕು. ಆಲ್ರೆಡಿ ನಾವು ಮಾತಾಡ್ತಿದ್ದೀವಿ. ಓಕೆ, ನಾವು ವಿಲ್ ಡೂ ವಾರಿಯರ್ ಡಿಕ್ಲರೇಷನ್. ಸೊ ದ ಪಾರ್ಟಿ ಸ್ಟಾರ್ಟ್ಸ್ ನಾವ್. ಈ ಪಾರ್ಟಿ ಇವತ್ತಿನ ಶುರು ಆಗಿದೆ. ಮತ್ತೆ ವಾರಿಯರ್ ಡಿಕ್ಲರೇಷನ್ ಇವತ್ತು ಮಾಡೋಣ. ಎಲ್ಲರೂ ಓಪನ್ ಮಾಡ್ಕೊಳ್ಳಿ. ಐ ಆಮ್ ಆಲ್ಸೋ ಗೋಯಿಂಗ್ ಟು ಓಪನ್ ದ್ಯಾಟ್ ಫ್ರಮ್ ಮೈ ಎಂಡ್. ಯಾ, ಕಾಣಿಸ್ತಾ ಇದೆಯಾ ಎಲ್ಲರಿಗೂ ವಾರಿಯರ್ ಡಿಕ್ಲರೇಷನ್? ಕಾಣಿಸ್ತದೆ ಸರ್. ರಿಪೀಟ್ ಆಫ್ಟರ್ ಮೀ. ನಿಮ್ಗೆ ಹೇಗ ಅನ್ಸುತ್ತೆ? ನೀವು ಹೇಳ್ಕೊಳ್ತಾ ಇದ್ದೀರಾ, ಹೇಳ್ತಾರೆ ನನಗೆ ಗೊತ್ತಿಲ್ಲ. ಬಟ್ ನೀವು ಹೇಳ್ತಿದ್ರೆ ನಾನು ಭಾವಿಸ್ತೀನಿ ಇದು ಹೇಳಲೇಬೇಕು. ನಿಮ್ಮ ಮನಸ್ಸಿಗೆ ಅದು ಗಾಢವಾಗಿ ಹೋಗ್ಬೇಕು ಅಂದ್ರೆ ಹೇಳ್ಕೊಳ್ತಾ ಇರ್ಬೇಕು. ಅವಾಗ ನೋಡ್ಕೊಳ್ತಾ ಇದ್ರು ತುಂಬಾನೇ ಒಳ್ಳೇದು. ಓಕೆ, ನಾನು ಒಬ್ಬ ಯೋಧ. ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ.
ಏನೇ ಆಗ್ಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಿದ್ದೇನೆ. ನಾನು ಒಬ್ಬ ಯೋಧ. ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ. ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ. ಯಾವುದೇ ರೀತಿಯ ಮನಸ್ಥಿತಿಯ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ಏನ್ ನಡೆದರೂ ಸಹ ಯಶಸ್ಸು ಸಾಧಿಸ್ತೇನೆ. ನಾನು ಒಬ್ಬ ಯೋಧ. ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ. ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸಿಕೊಳ್ಳುತ್ತೇನೆ. ಬೇರೆ ಅಲ್ಲ, ಬೇರೆಯವರಲ್ಲ. ನನ್ನ ರಿಮೋಟ್ ನನ್ನ ಕಂಟ್ರೋಲ್ ಇದೆ. ನಾನು ಒಬ್ಬ ಯೋಧ. ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತದೆ. ನನ್ನ ಆಯ್ಕೆ ಕೇವಲ. ನಾನು ಒಬ್ಬ ಯೋಧ. ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತದೆ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ಅನ್ನೋದು ನನ್ನ ಆಯ್ಕೆ. ಪ್ರಯತ್ನಿಸ್ತೀನಿ ಅಂತ ಅನ್ನೋದಿಲ್ಲ. ನಾನು ಮಾಡ್ತೀನಿ ಇಲ್ಲ ಮಾಡೋದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಸತ್ಯವನ್ನು ಸಹಾನುಭೂತಿಯಿಂದ ಹೇಳ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಮಾತೇ ಕಾನೂನು. ನಾನು ಒಬ್ಬ ಯೋಧ. ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಒಬ್ಬ ಯೋಧ. ನನಗೆ ಎಲ್ಲಾ ಸಾಧ್ಯ ಇದೆ ಎಂದು ನಾನು ನಂಬುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಗುರಿಗಳನ್ನು ಸಾಧಿಸ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಎಸ್, ನಾವೆಲ್ಲ ಯೋಧರೆ. ಥ್ಯಾಂಕ್ ಯು ಸೊ ಮಚ್. ಈಗ ನಾವು ಸಿಗ್ನೇಚರ್ ಸ್ಟೆಪ್ ಮಾಡೋಣ. ರೆಡಿ, 1 2 3 ಗೋ. 1 2 3. ನಾನು ಅಪರಿಮಿತ. ನಾನು ಅಪರಿಮಿತ. ನಾನು ಅಪರಿಮಿತ. ಎಸ್, ಎಲ್ಲರೂ ಅಪರಿಮಿತರೆ. ನೀವು ಅಪರಿಮಿತರೆ, ನಾವು ಅಪರಿಮಿತರೆ. ಎಲ್ಲರಿಗೂ ಗುರಿಗಳಿದೆ. ಅದನ್ನು ಸಾಧಿಸಕ್ಕೆ ನಾವು ಹೊರಟಿದ್ದೀವಿ. ಇಷ್ಟರಲ್ಲೇ ಅದನ್ನ ಸಾಧಿಸ್ತೀವಿ ಕೂಡ. ಥ್ಯಾಂಕ್ ಯು. ಈಗ 2 ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ. ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ನಿಧಾನವಾದ ದೀರ್ಘವಾದ ಉಸಿರಾಟವನ್ನು ಮಾಡಿ. Inhale. Exhale. 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 Inhale.
exhale, inhale, hold. 1, 2, 3, 4, 5, 6, 7, 8, 9, 10. Release. Exhale, inhale, hold. 1, 2, 3, 4, 5, 6, 7, 8, 9, 10, 11, 12. Release. Exhale, inhale, hold. 1, 2, 3, 4, 5, 6, 7, 8, 9, 10, 11, 12, 13, 14, 15. Release. Exhale, inhale, exhale, inhale, exhale, inhale, exhale,